ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಜೂಮ್ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಎನ್ಲೈಟೆಡ್ ಮಾಸ್ಟರ್ಸ್, ಮೋಕ್ಷ ಎನ್ಲೈಟೆಡ್ ಮಾಸ್ಟರ್ಸ್, ಅಸ್ಟರ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ, ಸುಂದರ ಮಾತೆಯನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರು, ಜೈನ ತೀರ್ಥಂಕರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆ ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ವೆರಿ ಗುಡ್ ಮಾಸ್ಟರ್ಸ್. ಎಲ್ಲರೂ ಆದಷ್ಟು ವಿಡಿಯೋ ಆನ್ ಮಾಡಿಕೊಳ್ಳ್ರಿ, ಆಮೇಲೆ ಎಲ್ಲರೂ ಭಾಗವಹಿಸಿ. ಎಲ್ಲರೂ ಅವ್ರಿಗೆ ನಿಮಗೆ ಏನೇನು ಬರ್ತದೆ ಅದು ಆಯ್ತಾ. ಇವತ್ತು ನಾಳೆ ನಿಮ್ದೇ ಕಾರ್ಯಕ್ರಮ. ಅಂದ್ರೆ ಆದಷ್ಟು ಶಿವನಿಗೆ ಸಂಬಂಧಪಟ್ಟದ್ದು ಆಗಿರ್ಲಿ ಆಯ್ತಾ. ಭಕ್ತಿ ಗೀತೆಗಳು ಅಥವಾ ಪುರಾಣ ಕಥೆಗಳು ನಿಮಗೆ ಗೊತ್ತಿರುವಂಥದ್ದು, ಅಥವಾ ಕೆಲವರು ಶಿವಶರಣರ ಕಥೆಗಳಿರ್ಬೋದು, ಅಥವಾ ನಿಮಗೆ ಗೊತ್ತಿರ್ತದಲ್ಲ. ಕೊನೆಗೆ ಇಲ್ಲ ಅಂದ್ರೆ ಯಾವ್ದಾದ್ರು ಸ್ತೋತ್ರ. ಓಕೆ, ಬಹಳ ಹೊತ್ತು ತಗೊಳ್ಳೋ ಅದೇ. ಓಕೆ, ಸವಿತಾ ಮಾಸ್ಟರ್ ಸ್ಟಾರ್ಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मजदुःख विनाशकलिङ्गं तत्प्रणमामि सदा शिवलिङ्गं देवं प्रवर्तितलिङ्गं कामदहं करुणाकरलिङ्गं रावणदर्प विनाशकलिङ्गं तत्प्रणमामि सदा शिवलिङ्गं सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गं देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटि प्रभाकरलिङ्गं तत्प्रणमामि सदा शिवलिङ्गं देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटि प्रभाकरलिङ्गं
तत्प्रणमामि सदा शिवलिङ्गम् कुङ्कुमचन्दन लेपितलिङ्गम् पङ्कजहार सुशोभितलिङ्गम् सञ्चितपापविनाशनलिङ्गम् तत्प्रणमामि सदा शिवलिङ्गम् अष्टदलोपरिवेष्टितलिङ्गम् सर्वसमुद्भवकारणलिङ्गम् अष्टदरिद्रविनाशनलिङ्गम् तत्प्रणमामि सदा शिवलिङ्गम् सुरगुरु सुरवर पूजितलिङ्गम् सुरवर पुष्प सदार्चितलिङ्गम् परात्परं परमात्मकलिङ्गम् तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठे शिवसन्निधौ शिवलोकमवाप्नोति शिवेन सह मोदते ಥ್ಯಾಂಕ್ ಯು ವೆರಿ ಸರ್. ನನಗೆ ಇನ್ನೊಂದು ಹಾಡ್ಬೇಕು ಅಂತಿದೆ ಸರ್. ನಾನು ಈಗ ಹಾಡ್ಲಾ ಅಥವಾ ಎಲ್ಲರಿಗೂ ಚಾನ್ಸ್ ಕೊಟ್ಟ ಆಮೇಲೆ ಲಾಸ್ಟಿಗೆ ಹಾಡ್ಲಾ? ಒಂದ್ ರೌಂಡ್ ಬರೋಣ ಈಗ. ಓಕೆ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಜಯಲಕ್ಷ್ಮಿ ಮೇಡಮ್ ಹೇಳಿ. ನಮಸ್ತೆ ವಿಡಿಯೋ ಮಾಸ್ಟರ್. ಹಾ, ವೆರಿ ಗುಡ್. ಸರ್ ಅದು ಆ ಮೇಡಮ್ ಹೇಳೋದನ್ನ ನಾನ್ ಹೇಳ್ಬೇಕು ಅನ್ಕೊಂಡಿದ್ದೆ, ಇವಾಗ ಬೇರೆದ್ ಹೇಳ್ಬೇಕು ಸರ್. ಯಾರಿಗೆ ಕಂಪ್ಲೇಂಟ್ ಮಾಡೋಣ ಇದನ್ನ? ಬೇರೆದ್ ಹೇಳ್ತೀನಿ ಇವಾಗ. ಹಾ, ಪರವಾಗಿಲ್ಲ, ಹೇಳಿ. ಅದೇ ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ, ತಂದೆ ಕಾಯೋ ನಮ್ಮ ಕರಿಮುಖ. ಎಲ್ಲಾರು ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ, ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೆ ಕೈ ಹಿಡಿಯ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನಿದುರಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಇಷ್ಟ ಮಾಸ್ಟರ್. ಅದು ಸಡನ್ ಆಗಿ ಚೇಂಜ್ ಆಯ್ತು. ಬೇಗ ಮುಗಿಸ್ಬಿಟ್ರಿ. ಅದು ಸ್ವಲ್ಪನೇ ಈತೆ ಮುಂದಕ್ಕೆ ಅದು ಸಿಗ್ತಾ ಇಲ್ಲ ನನಗೆ. ಹಾ, ಹಂಗೆ ಹುಡುಕಿ ಇಟ್ಕೊಂಡಿರಿ. ಹಾ ಅನ್ಕೊಂಡಿದ್ದೆ, ಅವ್ರು ಹೇಳಿದ್ರ ಹಾ, ಹಾಗೆ. ನೀವು ಆಲ್ಟರ್ನೇಟಿವ್ ರೆಡಿ ಇರ್ಬೇಕು ಇನ್ನೊಂದು. ಹಾ, ಶೈಲಜಾ ಮಾಸ್ಟರ್ ಹೇಳಿ. Yes. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ. ನನ್ನ ಮಗಳು ಶ್ರೀರಕ್ಷ ಒಂದು ಹಾಡ್ತಾ ವೆರಿ ಇದ್ದೆ, ಗುಡ್. ನಾನು ಸ್ವಲ್ಪ ಸೇರಿಕೊಳ್ತೇನೆ ಅಷ್ಟೇ. ತಸ್ಮೈ ನಮಃ ಪರಮ ಕಾರಣ ಕಾರಣ ದೀಪ್ತೋಜ್ವಲ ಜ್ವಲಿತ ಪಿಂಗಲ ಲೋಚನಾ ನಾಗೇ ಧೃತ ಕುಂಡಲ ಭೂಷಣ ಬ್ರಹ್ಮೇಂದ್ರ ವಿಷ್ಣು ವರದಾ ನಮಃ ಶಿವಾಯ.
परमेश्वराय शशिशेखराय गङ्गाधराय नमो गुणसाम्भवाय शिवताण्डवाय शिवशङ्कराय नमो परमेश्वराय शशिशेखराय गङ्गाधराय नमो गुणसाम्भवाय शिवताण्डवाय शिवशङ्कराय कनकसमेश कैलासवास विश्वेश्वराय नमो कनकसमेश कैलासवास विश्वेश्वराय नमो गौरीप्रियाय कालान्तकाय ज्योतिर्मयाय नमो गौरीप्रियाय कालान्तकाय ज्योतिर्मयाय नमो ॐ नमः शिवाय ॐ नमः शिवाय ॐ नमः शिवाय नमः ॐ नमः शिवाय ॐ नमः शिवाय नमः भक्तप्रियाय नादप्रियाय रामप्रियाय नमः भक्तप्रियाय नादप्रियाय रामप्रियाय नमः चर्माम्बराय नेत्रत्रयाय गीतप्रियाय नमो चर्माम्बराय नेत्रत्रयाय गीतप्रियाय नमो ॐ नमः शिवाय ॐ नमः शिवाय ॐ नमः शिवाय नमो ॐ नमः शिवाय ॐ नमः शिवाय ॐ नमः शिवाय नमो ॐ नमः शिवाय ॐ नमः शिवाय ॐ नमः शिवाय नमो ॐ नमः शिवाय नमो ॐ नमः शिवाय नमो ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಮೇಡಮ್, ವೆರಿ ಗುಡ್. ತುಂಬಾ ಅದ್ಭುತವಾಗಿ ಬಂತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ವೆರಿ ಗುಡ್. ರತ್ನಮ್ಮ ಮಾಸ್ಟರ್ ಪದ್ಮ ಮಾಸ್ಟರ್ ಹೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಚಿಕ್ಕದೊಂದು ತತ್ವ ಭಜನೆ ಇದೆ, ಅದನ್ನ ಆಡ್ತಾ ಇದ್ದೀವಿ. ಓಕೆ ಮೇಡಮ್, ಓಕೆ. ಓಂ ನಮಃ ಶಿವಾಯ ಓಂಕಾರ ಪ್ರಣವಾಯ ನಮಃ ಶಿವಾಯ ಎನ್ನು ಮನವೇ. ಓಂ ನಮಃ ಶಿವಾಯ ಓಂಕಾರ ಪ್ರಣವಾಯ ನಮಃ ಶಿವಾಯ ಎನ್ನು ಮನವೇ. ಸಮನಿಸಿ ಚಿತ್ತವ ವಿಮುಖವ ಮಾಡದೆ, ಸಮನಿಸಿ ಚಿತ್ತವ ವಿಮುಖವ ಮಾಡದೆ, ಜಪಿಸು ಪಂಚಾಕ್ಷರಿ ನುಡಿದೀನಾ. ಓಂ ನಮಃ ಶಿವಾಯ ಓಂಕಾರ ಪ್ರಣವಾಯ ನಮಃ ಶಿವಾಯ ಎನ್ನು ಮನವೇ. ಆಧಾರ ಚಕ್ರದಿಂ ಶೋಧಿಸಿ ಜೇಂಕಾರ ನಾದದೊಳಾಡುವ ದೀಪನ. ಮೋದದಿದ ಸವಿದ ನಾದವ ಕೇಳುತ್ತ, ಮೋದದಿದ ಸವಿದ ನಾದವ ಕೇಳುತ್ತ, ಬೇಗನೆ ಯೋಗವನ ಸಾಧಿಸು, ಬೇಗನೆ ಯೋಗವನ. ಓಂ ನಮಃ ಶಿವಾಯ ಓಂಕಾರ ಪ್ರಣವಾಯ ನಮಃ ಶಿವಾಯ ಎನ್ನು ಮನವೇ. ಆಲಯ ಮುಚ್ಚದೆ ಆಲಯ ಬಡಿಯದೆ, ಲೀಲಾದಿ ಮಧ್ಯದಿ ತಾರಕನ. ಆಲಯ ಮಧ್ಯದಿ ಬೆಳಗುವ ತೇಜದಿ, ಲೀಲಾನಂದದೊಳು ಆಡುವನ.
ಓಂ ನಮಃ ಶಿವಾಯ ಓಂಕಾರ ಪ್ರಣವಾಯ ನಮಃ ಶಿವಾಯ ಏನು ಮನವೇ ಹಂತಕರ ದೂತರ ಭಯಗಳು ಇಲ್ಲದೆ ಅಂತರಂಗದೊಳು ಹಾಡುವನ ಹಂತಕರ ದೂತರ ಭಯಗಳು ಇಲ್ಲದೆ ಅಂತರಂಗದೊಳು ಹಾಡುವನ ಭ್ರಾಂತು ಚಿಂತೆಗಳ ನಿಗಿ ನಿರಂತರ ಭ್ರಾಂತು ಚಿಂತೆಗಳ ನಿಗಿ ನಿರಂತರ ಸಂತೋಷದಿ ನೀ ಗುರುವರನ ಓಂ ನಮಃ ಶಿವಾಯ ಓಂಕಾರ ಪ್ರಣವಾಯ ನಮಃ ಶಿವಾಯ ಏನು ಮನವೇ ತಿಲಕೋಡಿಪುರದೊಳು ಆಲಯ ಇರುವಂತ ಕೈಲಾಸವೆನಿಸಿದ ನಿಜ ಗುಣರ ಪಾಲಿಸಿ ಮುಕ್ತಿಯ ಬಾಲರುದ್ಧರಿಗೆಲ್ಲ ಪಾಲಿಸಿ ಮುಕ್ತಿಯ ಬಾಲರುದ್ಧರಿಗೆಲ್ಲ ಬಯಲೊಳಗಾಡುವ ಶ್ರೀಕೃಷ್ಣನ ಬಯಲೊಳಗಾಡುವ ಶ್ರೀಕೃಷ್ಣನ ಓಂ ನಮಃ ಶಿವಾಯ ಓಂಕಾರ ಪ್ರಣವಾಯ ನಮಃ ಶಿವಾಯ ಏನು ಮನವೇ ಸಮನಿಸಿ ಚಿತ್ತವ ವಿಮುಖವ ಮಾಡದೆ ಸಮನಿಸಿ ಚಿತ್ತವ ವಿಮುಖವ ಮಾಡದೆ ಜಪಿಸು ಪಂಚಾಕ್ಷರಿ ನುಡಿದೀನಾ ಜಪಿಸು ಪಂಚಾಕ್ಷರಿ ನುಡಿದೀನಾ ಥ್ಯಾಂಕ್ ಚೆನ್ನಾಗಿತ್ತು ಸೂಪರ್ ಎಲ್ಲಿ ಮಲಗ್ಬಿಟ್ಟಿದ್ರ ಫೋನ್ ಮಾಡಿ ಎಬ್ಸಿದೀನಿ ನಾನು ನಿಮ್ಗೆ ಅವ್ರು ಹೇಳ್ತಾರೆ ನೋಟಾಗಿರ್ತೀನಿ ಕರ್ಕೊಂಡ್ ಹೋಗ್ತಾರೆ ನಾನು ಇವಾಗ ಫೋನ್ ನಿದ್ರಾಗ ಮಾಡೋವ್ರಿಗೆ ಅಲ್ಲಾಡೇ ಇಲ್ಲ ಎಷ್ಟ್ ರಿಂಗ್ ಆಯ್ತು ಗೊತ್ತಾ ಆಡಿ ಹ್ಮ್ ಇವಾಗ ಒಂದ್ ಆಡಿ ನೀವ್ ಆಂಡ್ರೇಜೆ ಮಾಡ್ಕೊಂಡಿಲ್ಲ ನೀವೊಂದ್ ಆಡಿ ಇವಾಗ ಹೇಳಿ ಮೇಡಮ್ ಪದ್ಮಾ ಮಾಸ್ಟರ್ ಸ್ಟಾರ್ಟ್ ಮಾಡಿ ಆಡಿ ಇವಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಬೋಲೋ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಬೋಲೋ ನಮಃ ಶಿವಾಯ ಗಂಗಾಧರ ಶಿವ ಗಂಗಾಧರ ಹರ ಹರ ಬೋಲೋ ನಮಃ ಶಿವಾಯ ಗಂಗಾಧರ ಶಿವ ಗಂಗಾಧರ ಹರ ಹರ ಬೋಲೋ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೋ ನಮಃ ಶಿವಾಯ ರಾಮೇಶ್ವರ ಶಿವ ರಾಮೇಶ್ವರ ಹರ ಹರ ಬೋಲೋ ನಮಃ ಶಿವಾಯ ರಾಮೇಶ್ವರ ಶಿವ ರಾಮೇಶ್ವರ ಹರ ಹರ ಬೋಲೋ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೋ ನಮಃ ಶಿವಾಯ ಜಟಾಧರ ಶಿವ ಜಟಾಧರ ಹರ ಹರ ಬೋಲೋ ನಮಃ ಶಿವಾಯ ಜಟಾಧರ ಶಿವ ಜಟಾಧರ ಹರ ಹರ ಬೋಲೋ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೋ ನಮಃ ಶಿವಾಯ ಸಿದ್ದೇಶ್ವರ ಶಿವ ಸಿದ್ದೇಶ್ವರ ಹರ ಹರ ಬೋಲೋ ನಮಃ ಶಿವಾಯ ಸಿದ್ದೇಶ್ವರ ಶಿವ ಸಿದ್ದೇಶ್ವರ ಹರ ಹರ ಬೋಲೋ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲೋ ನಮಃ ಶಿವಾಯ
ವಿಶ್ವೇಶ್ವರ ಶಿವ ವಿಶ್ವೇಶ್ವರ ಹರ ಹರ ಬೋಲೋ ನಮಃ ಶಿವಾಯ ವಿಶ್ವೇಶ್ವರ ಶಿವ ವಿಶ್ವೇಶ್ವರ ಹರ ಹರ ಬೋಲೋ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲ್ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಬೋಲ್ ನಮಃ ಶಿವಾಯ. ಥ್ಯಾಂಕ್ ಯು. ಸರ್ ದಾನಮ್ಮ ಬೀರದರ್ ಅಟೆಂಡ್ ಆಗಿದ್ದಾರೆ, ಅವ್ರಿಗೊಂದು ಹೌದಾ? ಚಾನ್ಸ್ ಕೊಡಿ. ಅವರು ಬೇಗ ಹೊರ್ಟೋಗ್ತಾರೆ, ಅದು ಒಂದು ಹಾಡು ಹೇಳ್ಬಿಟ್ಟು ಹೊರ್ಟೋಗ್ತಾರೆ ಅವರು. ಓಕೆ ಮೇಡಮ್, ಓಕೆ ಹೇಳಿ, ಅನ್ಮ್ಯೂಟ್ ಮಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಡಿ ದಾನಮ್ಮ ಮೇಡಮ್. ಥ್ಯಾಂಕ್ ಯು. ಆಡಿ ಮೇಡಮ್. ಥ್ಯಾಂಕ್ ಯು. ಆಡಿ ಮೇಡಮ್. ಇವಾಗ ಶಿವರಾತ್ರಿ ಪ್ರಯುಕ್ತ ನೀವು ಇಲ್ಲಿವರೆಗೂ ಇವ್ ಕ್ಲಾಸ್ ಅನ್ನು ಒಂದ್ 10 ಹಾಡು ಶಿವರಾತ್ರಿದೇ ಹಾಡ್ದೆ. ಇಷ್ಟು ತನಕ ಕ್ಲಾಸ್ ಇತ್ತು. ಓಹೋ ಹೌದು ಅದೇ ಮೇಡಮ್, ಒಂದು ಹಾಡು ಹೇಳಿ, ಅದನ್ನೇ ಹಾಡಿ. ಯೂಟ್ಯೂಬ್ ನೋಡ್ದೆ ಕ್ಲಾಸ್ ಮಾಡ್ತಾ ಇದ್ರೆ ಒಂದಷ್ಟು ಶೇರ್ ಮಾಡಿದೆ. ನಾನು ರತ್ನಮ್ಮವ್ರಿಗೂ ಮಾಡಿದ್ದೆ ನಿಮ್ದೇ ಕ್ಲಾಸ್ ಕೇಳ್ದೆ. ಓಕೆ, ನಾನು ಇಲ್ಲಿಗೆ ಬಂದ್ಬಿಟ್ಟೆ, ಮೆಡಿಟೇಷನ್ ಇದ್ದೆ ಇಲ್ಲಿ ಇದ್ದೆ. ಹೇಳು ಮಹಾದೇವ ಮನುಷ್ಯನ ಜೀವ ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿದಾಳ ಉರುಳಿಸಿದಾಳ ನಡೆಸಿದಿ ಬಾಳ. ಶಿವ 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 ಶಿವನೇ ಹರ 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 ಹರನೇ. ಕೇಳು ಮಹಾದೇವ ಮನುಷ್ಯನ ಜೀವ ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ. ನೀನು ನಗಬೋದಾ ನನಗಾಗಿ ಅಳಬೋದಾ. ಹೇ ಶಿವ ಜೀವವ ಕಾಡತೀಯಾಕೋ ಶಿವ ಕನಸು ಒಡೆದಾವ. ಶಿವ 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 ಶಿವನೇ ಹರ 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 ಹರನೇ. ಕೇಳು ಮಹಾದೇವ ಮನುಷ್ಯನ ಜೀವ ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಭೇದ ನಮಗಿಲ್ಲೋ ನಿನ್ನಾಟ ಸರಿಯಿಲ್ಲೋ. ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ. ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ. ಶಿವ 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 ಶಿವನೇ ಹರ 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 ಹರನೇ. ಕೇಳು ಮಹಾದೇವ ಮನುಷ್ಯನ ಜೀವ ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಎಸ್ ಮೇಡಮ್, ಥ್ಯಾಂಕ್ ಯು. ಸೂಪರ್ ಮೇಡಮ್, ಒಳ್ಳೆ ಡಬರ್ ಕೊಟ್ರೆ ಬಿಡಿ, ಚೆನ್ನಾಗಿತ್ತು. ಸೂಪರ್ ಮೇಡಮ್, ಧನ್ಯವಾದಗಳು. ಚೆನ್ನಾಗಿತ್ತು. ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಚೆನ್ನಾಗಿತ್ತು. ಮಮತಾ ಉಮೇಶ್ ಮಾಸ್ಟರ್ ಮಾತಾಡಿ.
ಸರ್ ನಮಸ್ತೆ ಸರ್ ಎಲ್ಲರಿಗೂ. ಎಸ್ ಮೇಡಮ್. ಎಲ್ಲರಿಗೂ ನಮಸ್ತೆ. ನಮಸ್ತೆ ನಮಸ್ತೆ ಕೇಳಿಸ್ತಾ ಮೇಡಮ್. ಇಲ್ಲ ಹಾ ಕೇಳಿಸ್ತಾ ಇದೆ, ಕೇಳಿಸ್ತಾ ಹೇಳಿ. ಇದೆ. ಸರ್? ಶಿವ ತಾಂಡವ ಸ್ತೋತ್ರ ಹೇಳ್ಬೇಕು ವೆರಿ ಅನ್ಕೊಂಡಿದ್ದೀನಿ. ಗುಡ್. ಎಲ್ಲ ಎಲ್ಲ ಧ್ಯಾನ ಮಿತ್ರರಿಗೂ ನಮಸ್ತೆ. ಜಟಾಟವಿ ಗಲಜ್ವಲ ಪ್ರವಾಹ ಪಾವಿತಸ್ಥಲೆ ಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾಲಿಕಾಂ ಡಮಡ್ಡಮಡ್ಡಮಡ್ಡಮನ್ನಿನಾದವಡ್ಡಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನಃ ಶಿವ ಶಿವಂ. ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ದಗದ್ದಗದ್ದಗಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣಂ ಮಮ. ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೇ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪತಿ ಕ್ವಚಿದ್ ದಿಗಂಬರೇ ಮನೋ ವಿನೋದ ಮೇತು ವಸ್ತುನಿ. ಜಟಾಭುಜಂಗ ಪಿಂಗಲ ಸ್ಫುರತ್ಪಣಾಮಣಿ ಪ್ರಭ ಕದಂಬ ಕುಂಕುಮದ್ರವ ಪ್ರಲಿಪ್ತ ದಿಗ್ವಧೂಮುಖೇ ಮದಾಂಧ ಸಿಂಧೂರ ಸ್ಫುರತ್ವಗುತ್ತರೀಯ ಮೇದುರೆ ಮನೋ ವಿನೋದಮದ್ಭುತಂ ಬಿಭರ್ತು ಭೂತ ಭರ್ತರೀ. ಸಹಸ್ರಲೋಚನ ಪ್ರಭೃತ್ಯ ಶೇಷಲೇಖ ಶೇಖರ ಪ್ರಸೂನ ಧೂಳಿ ಧೋರಣಿ ವಿದೂಸರಾಂಗ್ರಿ ಪೀಠಭೂ ಭುಜಂಗರಾಜಮಾಲಯ ನಿಬದ್ಧ ಜಾಟ ಜೂಟಕ ಶ್ರಿಯೈ ಚಿರಾಯ ಜಾಯತಂ ಚಕೋರ ಬಂಧುಶೇಖರ. ಲಲಾಟ ಚತ್ವರಜ್ವಲತ್ ಧನಂಜಯ ಸ್ಫುಲಿಂಗವಾ ನಿಪೀತ ಪಂಚಸಾಯಕಂ ನಮನ್ನಿಲಿಂಪನಾಯಕಂ ಸುಧಾಮಯೂಕಲೇಖಯ ವಿರಾಜಮಾನ ಶೇಖರಂ ಮಹಾಕಪಾಲಿ ಸಂಪದೆ ಶಿರೋಜಟಾಲಮಸ್ತು ನಃ. कराल बाल पट्टिक दगद्दगद्दगज्वलद् धनञ्जयाहुतीकृत प्रचण्ड पञ्चसायके धराधरेन्द्र नन्दिनी कुचाग्र चित्रपत्रक प्रकल्पनैक शिल्पिनि त्रिलोचने रतिर्मम. नवीन मेघमण्डली निरुद्ध दुर्धर स्फुरत् कुहूनि शीलिनीतम प्रबन्धबद्ध कंदर निलिम्प निर्जरीधरस्तनोतु कृत्ति सिन्दूर कलानिदान बन्धुर श्रियं जगद्दुरन्दरः. प्रफुल्ल नील पंकज प्रपञ्चकालिमा प्रभा वलम्बि कण्टकन्दली रुचि प्रबद्ध कंदरं स्मरच्चिदं पुरच्चिदं भवच्चिदं मकच्चिदं गजच्चिदान्धकच्चिदं तमन्तकच्चिदं भजे. अगर्व सर्वमङ्गला कलाकदम्ब मञ्जरी रसप्रवाह माधुरी विजृम्भणा मधुव्रतं स्मरान्तकं पुरान्तकं भवान्तकं मखान्तकं गजान्तकान्धकान्तकं तमन्तकान्तकं भजे. जयत्पदभ्रविभ्रम भ्रमद्भुजङ्गमश्वस ध्वनिद्गमत्क्रमस्फुरत्करालभालहव्यवाट् धिमिद्धिमिद्धिमिध्वनन् मृदङ्गतुङ्गमङ्गल ध्वनिक्रमप्रवर्तित प्रचण्डताण्डव शिवः. द्विषद्विचित्रतल्पयो भुजङ्गमौक्तिकसृजो गरिष्ठरत्नलोष्टयो सुहृद्विपक्षपक्षयो तृणारविन्दचक्षुषो प्रजामही महेन्द्रयो समप्रवृत्तिकः कदा सदाशिवं भजाम्यहम्. कदा निलिम्प निर्जरी निकुञ्जकोटरे वसन् विमुक्तदुर्मती सदा शिरस्तमञ्जलिं वहन् विलोललोललोचनो ललामबाललग्मकु शिवेति मन्त्रमुच्चरं कदा सुखी भवाम्यहम्.
इमं हि नित्यमेव मुक्तमुत्तमोत्तमं स्तवं पठन् स्मरन् ध्रुवन्नरो विशुद्धिमेति सन्ततम् हरे गुरौ सुभक्तिमां श्रूयाति नान्यथा गतिं विमोहनं हि देहिनां सुशङ्करस्य चिन्तनं शिवेति सततमङ्गलं शिवेति नमतमङ्गलं शिवेति सिद्धमङ्गलं शिवेति सत्यमङ्गलं शिवेति नृत्यमङ्गलं शिवेति शक्तिमङ्गलं शिवेति नृत्यमङ्गलं शिवेति शक्तिमङ्गलं शिवेति शक्तिमङ्गलं शिवेति शक्तिमङ्गलम् ॐ नमः शिवाय ॐ नमः शिवाय ॐ नमः शिवाय नमः शिवाय ॐ 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 नमः शिवाय नमः शिवाय ॐ 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 नमः शिवाय थैंक यू सर थैंक यू मैम ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್. ಮೇಡಮ್ ಶಿವತಾಂಡವ ವಿಶಾಲ ಮೇಡಮ್ ಸರ್ ವಿಶಾಲ ಮೇಡಮ್ಗೆ ಕೊಡೋಣ. ಹೌದಾ ವಿಶಾಲ ಮಾಸ್ಟರ್ ಮಾತಾಡಿ, ಸ್ಟಾರ್ಟ್ ಮಾಡಿ. ಮಾಸ್ಟರ್ಸ್ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ಸೇಮ್ ಟು ಓಕೆ ಮಾಸ್ಟರ್ಸ್, ನಾನೊಂದು ಶಿವಂದ ಹಾಡು ಹಾಡ್ತೀನಿ. ಹಾಡಿ ಮೇಡಮ್. ನಾಗಾಭರಣ ಹೇ ನಟರಾಜ, ನಾಗಾಭರಣ ಹೇ ನಟರಾಜ, ಪತಿತ ಪಾವನ ಭುಜಗಭೂಷಣ, ಪತಿತ ಪಾವನ ಭುಜಗಭೂಷಣ, ಕರುಣಾಭರಣ ಗಿರಿಜಾರಮಣ, ಕರುಣಾಭರಣ ಗಿರಿಜಾರಮಣ, ಪಾಲಲೋಚನ ಪತಿತೋದ್ಧರಣ, ಪಾಲಲೋಚನ ಪತಿತೋದ್ಧರಣ, ನಾಗಾಭರಣ ಹೇ ನಟರಾಜ. ಇಂದು ಕಲಾಧರ ನಮಃ ಶಿವಾಯ, ಶೂಲಢಮರುಧರ ನಮಃ ಶಿವಾಯ, ಇಂದು ಕಲಾಧರ ನಮಃ ಶಿವಾಯ, ಶೂಲಢಮರುಧರ ನಮಃ ಶಿವಾಯ, ಗಜ ಚರ್ಮಾಂಬರ ನಮಃ ಶಿವಾಯ, ಜಟಾಮುಕುಟಧರ ನಮಃ ಶಿವಾಯ, ಗಜ ಚರ್ಮಾಂಬರ ನಮಃ ಶಿವಾಯ, ಜಟಾಮುಕುಟಧರ ನಮಃ ಶಿವಾಯ. ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ನಮಃ ಶಿವಾಯ, ಶಿವಾಯ ನಮಃ. ನಾಗಾಭರಣ ಹೇ ನಟರಾಜ, ಸಾಂಬ ಶಿವಹರ ನಮಃ ಶಿವಾಯ, ಸದಾ ಶಿವಹರ ನಮಃ ಶಿವಾಯ, ಸಾಂಬ ಶಿವಹರ ನಮಃ ಶಿವಾಯ, ಸದಾ ಶಿವಹರ ನಮಃ ಶಿವಾಯ, ಜಂಬುಕೇಶ್ವರ ನಮಃ ಶಿವಾಯ, ಚಂದ್ರಶೇಖರ ನಮಃ ಶಿವಾಯ, ಜಂಬುಕೇಶ್ವರ ನಮಃ ಶಿವಾಯ, ಚಂದ್ರಶೇಖರ ನಮಃ ಶಿವಾಯ. ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ನಮಃ ಶಿವಾಯ, ಶಿವಾಯ ನಮಃ. ನಾಗಾಭರಣ ಹೇ ನಟರಾಜ, ಪತಿತ ಪಾವನ ಭುಜಗಭೂಷಣ, ಪತಿತ ಪಾವನ
ಭುಜಗಭೂಷಣ ಕರುಣಾಭರಣ ಗಿರಿಜಾರಮಣ ಕರುಣಾಭರಣ ಗಿರಿಜಾರಮಣ ಪಾಲಲೋಚನ ಪತಿತೋದ್ಧರಣ ಪಾಲಲೋಚನ ಪತಿತೋದ್ಧರಣ ನಾಗಾಭರಣ ಹೇ ನಟರಾಜ ಹೇ ನಟರಾಜ. ಮುಗೀತಾ? ಓಕೆ, ವೆರಿ ಗುಡ್ ಮೇಡಮ್, ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ ಮೇಡಮ್, ವೆರಿ ಗುಡ್. ಶಶಿಕಲಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಪ್ರೇಮಲತಾ ಮೇಡಮ್ ನೆಕ್ಸ್ಟ್ ರೆಡಿ ಇರಿ ನೀವು. ಸರ್, ಹಾ ಮೇಡಮ್ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್. ಒಂದ್ ಮಹಾಮೃತ್ಯುಂಜಯ ಮಂತ್ರ ಒಂದು ಹೇಳ್ತೀನಿ ಸರ್, ಆಮೇಲೆ ಹೇಳಿ. ಅಂತ ಒಂದ್ ಹಾಡ. Okay. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಮೃತ್ಯೋನ್ಮುಖಿ ಮಾಮೃತಾತ್ ಮೃತ್ಯುಂಜಯಾಯ ರುದ್ರಾಯ ಹಿತಕರಾಯ ಶಂಭವಿ ವಾಯ್ಸ್ ಅಮೃತೇಶಾಯ ಬ್ರೇಕ್ ಆಗ್ತಿದೆ ನಿಮ್ದು. ಹೌದ್ರಿ, ಬ್ರೇಕ್ ಆಗತ್ತದ್ರಿ ಸರ್. ಹಾ, ಅದು ಹೆಡ್ಫೋನ್ ತೆಗೀರಿ, ಇಲ್ಲ ಅಂದ್ರೆ ಈ ಹೆಡ್ಫೋನು ಇಲ್ಲ, ಹೀಗೆ ಹಿಡ್ಕೊಳ್ರಿ, ಹೀಗೆ ಅದು ಇದೆಯಲ್ವಾ, ಬಾಯಿ ಹತ್ರ ಹಿಡ್ಕೊಳ್ಳಿ. ಹೆಡ್ಫೋನು ಬಾಯಿ ಹತ್ರ ಹಿಡ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಪೀಕರ್ ಅದ್ರಲ್ಲಿ ಮೈಕ್ ಬರುತ್ತಲ್ಲ, ಅದನ್ನ ಬಾಯಿ ಹತ್ರ ಹಿಡ್ಕೊಳ್ಳಿ. ಹಾ, ಓಕೆ. ಹಾ, ಹೇಳ್ರಿ ಸರ್, ಸ್ತೋತ್ರ ಹೇಳ್ರಿ. ಇವಾಗ ವೆರಿ ಗುಡ್. ಹಾ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನಾಂ ಮೃತ್ಯೋನ್ಮುಖಿ ಮಾಮೃತಾತ್ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವಿಮ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಒಂದ್ ಸಣ್ಣದ ಹಾಡ ಹೇಳ್ತೀನಿ ಸರ್. ಹಾ, ನಂಬಿಹೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನಿನ್ನ ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಅದುವೇ ಬಾಧೆ ತನುಮನ ಜೀವನ ಪಾವನವಯ್ಯ ಸೇವಾ ಭಾಗ್ಯವ ನೀ ಕೊಡದೆ ನಂಬಿಹೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ಈ ಭಿಕ್ಷಯ ಬೇಡಿದ ಪ್ರೇಮಿ ಪ್ರೇಮಮಯ ಪ್ರೇಮಮಯ ನಮಗೆ ನಿನಗೆ ಪ್ರೇಮಮಯಾಣ ಹೃದಯ ನಿನ್ನೆ ಜೀವವು ನಮ್ಮಯ ಆಲಯ ಶಂಭೋ ಎನ್ನಲು ಇಲ್ಲ ಭಯ ನಂಬಿಹೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಬಾಡದ ಮಾಲೆಯ ಹೂವೇ ಬಾಗಿತು ಪಾದದ ಮೇಲೆ ಬಾಡದ ಮಾಲೆಯ ಹೂವೇ ಬಾಗಿತು ಪಾದದ ಮೇಲೆ ಬಿಲ್ವಮಯ ನಿನಗೆ ಪ್ರಿಯ ಭಸ್ಮಮಯ ನಿನಗೆ ಪ್ರಿಯ ಅಭಿಷೇಕ ಉಳ್ಳ ಮಹಾದೇವ ನಿನಗೆ ಶಂಭೋ ಎನ್ನಲು ಇಲ್ಲ ಭಯ ನಂಬಿಹೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿಹೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಥ್ಯಾಂಕ್ ಯು ಸರ್, ಇಷ್ಟ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ವೆರಿ ಗುಡ್, ವೆರಿ ಗುಡ್, ಚೆನ್ನಾಗಿತ್ತು. ಪ್ರೇಮಲತಾ ಮೇಡಮ್ ಹೇಳಿ. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ವಿಡಿಯೋ ಆನ್ ಮಾಡಿ ಮೇಡಮ್. ನಮಸ್ಕಾರ ಸರ್.
ನಮಸ್ತೆ. ಹ್ಮ್ ಹೇಳಿ ಹೇಳಿ ಎಲ್ಲ ಗುಡಾಕೇಶ ಬಂಧುಗಳಿಗೂ ನಮಸ್ಕಾರ. ಹೇಳಿ. ಒಂದು ಶಿವೊಂದು ಹಾಡು ಹೇಳ್ತೀನಿ ಇವತ್ತು. ಹೇಳಿ ಮೇಡಮ್. ಸುಂದರಾನನ ಸುಂದರಾನನ ಹರ ಶಿವ ಶಿವ ಹರ ಸುಂದರಾನನ 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 ಹರ ಶಿವ ಶಿವ ಹರ ಸುಂದರಾನನ ಭಸ್ಮಭೂಷಿತ ಹರ ಸುಂದರಾನನ ಪಾಲನೇತ್ರ ಮದನ ಮೋಹನ ಸುಂದರಾನನ 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 ಭೂತನಾಥ ದೇವ ದೇವ ಸುಂದರಾನನ 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 ಹರ ಶಿವ ಶಿವ ಹರ ಸುಂದರಾನನ ನಾಗಭೂಷಣ ಹರ ಸುಂದರಾನನ ನಾರದಾದಿ ನಂದಿ ಸಹಿತ ಸುಂದರಾನನ ನಾಗಭೂಷಣ ಹರ ಸುಂದರಾನನ ನಂದಿ ನಾರದಾದಿ ನಂದಿ ಸಹಿತ ಸುಂದರಾನನ 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 ವಿಶ್ವನಾಥ ದೇವ ದೇವ ಸುಂದರಾನನ ವಿಶ್ವನಾಥ ದೇವ ದೇವ ಸುಂದರಾನನ 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 ಹರ ಶಿವ ಶಿವ ಹರ ಸುಂದರಾನನ ಹರ ಶಿವ ಶಿವ ಹರ ಸುಂದರಾನನ. ಥ್ಯಾಂಕ್ ಯು. ಓಕೆ, ವೆರಿ ಗುಡ್ ಮೇಡಮ್, ಸೂಪರ್. ಎಲ್ಲಿಟ್ಟಿದ್ರಿ ನೀವು ಇಷ್ಟು ದಿವಸ ಅಂತ? ನಮ್ದು ಭಜನೆ ಮಂಡಳಿ ಇದೆ ಸರ್ ಇಲ್ಲಿ. ವೆರಿ ಗುಡ್. ತುಂಬಾ ಜನ, ಒಂದ್ 45 ಜನ ಡೈಲಿ ನಾವು ಧ್ಯಾನಪಾನ ಸತಿ ಧ್ಯಾನ ಮತ್ತೆ ಭಜನೆ ಮಾಡ್ತೀವಿ. ವಿಷ್ಣು Okay. ಸಹಸ್ರ ಎಲ್ಲ ಡೈಲಿ ಹೇಳ್ತೀವಿ. ಓಕೆ. ಸುನೀತಾ ಮಾಸ್ಟರ್ ಮತ್ತೆ ಹೇಳಿ. ಓಕೆ, ಅನ್ಮ್ಯೂಟ್ ಮಾಡಿ. ವೆರಿ ಗುಡ್. ನಮಸ್ತೆ ಮಾಸ್ಟರ್ಸ್. ನಮಸ್ತೆ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀಯನ್ನಂಬಲಿ, ನಾನೇಕೆ ಅಂಜಲಿ ನೀಯನ್ನಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ, ಶೃಂಗಾರ ಕ್ಷಣಿಕ ಬಂಗಾರ ಕೃತಕ, ಬಾಳಲ್ಲಿ ಬಡಿವಾರ ಬೇಕೆ, ನೀನಿತ್ತ ಕಾಯ, ನೀನಿತ್ತ ಕಾಯ, ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗೋದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು, ನಾನಂತೂ ನಿನ್ನನ್ನಲಾರೆ, ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗಮನಕ್ಕೆ ಸಾರಂಗಮನಕ್ಕೆ ನೂರಾರು ಬಯಕೆ, ತಂದಿಟ್ಟು ಉಣಿಸೋದನ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು
ಯು. ವೆರಿ ಗುಡ್ ಮೇಡಮ್, ಸೂಪರ್, ಥ್ಯಾಂಕ್ ಯು ಸರ್. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು? ಹೇಮಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ನೆಕ್ಸ್ಟ್ ಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಹೆಬ್ಬಾಲೆ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್. ನಮಸ್ತೆ ಸರ್. ಹಾ ಮೇಡಮ್, ಹೇಳಿ ಮೇಡಮ್, ಆಗಿದೆ ಹೇಳಿ. ಆ, ಒಂದು ಆ, ಒಂದು ಶಿವನ ಮಧುರ ಗೀತೆ. ಹ್ಮ್ ದೀಪವಾಗುವ ದೀಪ ಬೆಳಗುವ ದೀಪ ಗೋಪುರ ಮಾಡುವ ಶಿವನ ದೀಪಕ್ಕೆ ಜ್ಞಾನ ದೀಪಕ್ಕೆ ದೀಪ ಮಾಲೆಯ ಮಾಡುವ ದೀಪ ಬೆಳಗುವ ದೀಪವಾಗುವ ದೀಪ ಗೋಪುರ ಬೆಳಗುವ ಶಿವನ ದೀಪಕ್ಕೆ ಜ್ಞಾನ ದೀಪಕ್ಕೆ ದೀಪ ಮಾಲೆಯ ಮಾಡುವ ದೀಪ ಮಾಲೆಯ ಮಾಡುವ ಮನವೇ ತೈಲವು ತನುವೆ ಹಣತೆಯು ಜ್ಞಾನ ಯೋಗವೇ ಭಕ್ತಿಯು ಸತ್ಯ ಜ್ಞಾನವೇ ದಿವ್ಯ ಜ್ಯೋತಿಯು ದೀಪ ಮಂಗಳ ಹಾಡುವ ಮನವೇ ತೈಲವು ತನುವೆ ಹಣತೆಯು ಜ್ಞಾನ ಯೋಗವೇ ಭಕ್ತಿಯು ಸತ್ಯ ಜ್ಞಾನವೇ ದಿವ್ಯ ಜ್ಯೋತಿಯು ದೀಪ ಮಂಗಳ ಹಾಡುವ ಮನವೇ ತೈಲವು ತನುಯ ಹಣತೆಯು ಭಕ್ತಿಯು ಸತ್ಯ ಜ್ಞಾನವೇ ದಿವ್ಯ ಜ್ಯೋತಿಯು ದೀಪ ಮಂಗಳ ಹಾಡುವ ದೀಪವಾಗುವ ದೀಪ ಬೆಳಗುವ ದೀಪ ಗೋಪುರ ಬೆಳಗುವ ಶಿವನ ದೀಪಕ್ಕೆ ಜ್ಞಾನ ದೀಪಕ್ಕೆ ದೀಪ ಮಾಲೆಯ ಮಾಡುವ ವಿಮಲ ಗುಣಗಳೆದವಳ ದೀಪವು ನಾವೇ ನಂದ ದೀಪರು ಕರ್ಮಯೋಗವೇ ಧರ್ಮ ದೀಪವು ಶಿವನ ನಂದ ದೀಪರು ವಿಮಲ ಗುಣಗಳೆದವಳ ದೀಪವು ನಾವೇ ನಂದ ದೀಪರು ಕರ್ಮಯೋಗವೇ ಧರ್ಮ ದೀಪವು ಶಿವನ ನಂದ ದೀಪರು ವಿಮಲ ಗುಣಗಳೆದವಳ ದೀಪವು ನಾವೇ ನಂದ ದೀಪರು ಕರ್ಮಯೋಗವೇ ಧರ್ಮ ದೀಪವು ಶಿವನ ನಂದ ದೀಪರು ದೀಪವಾಗುವ ದೀಪ ಬೆಳಗು ದೀಪ ಗೋಪುರ ಬೆಳಗುವ ಶಿವನ ಬೆಳಕನು ನಾವು ಬೆಳಗುವ ನಾವು ಬೆಳಗುವ ಜಗವ ಬೆಳಗುವ ಶಿವನ ಬೆಳಕನು ಬೆಳಗುವ ಆತ್ಮರಾಮನ ಹೃದಯ ರಾಮನ ದೇವ ಗಾಯನ ಹಾಡುವ ನಾವು ಬೆಳಗುವ ಜಗವ ಬೆಳಗುವ ಶಿವನ ಬೆಳಕನು ಬೆಳಗುವ ಆತ್ಮರಾಮನ ಹೃದಯ ರಾಮ ದೇವ ಗಾಯನ ಹಾಡುವ ನಾವು ಬೆಳಗುವ ಜಗವ ಬೆಳಗುವ ಶಿವನ ಬೆಳಕನು ಬೆಳಗುವ ಆತ್ಮರಾಮನ ಹೃದಯ ರಾಮನ ದೇವ ಗಾಯನ ಹಾಡುವ ಆತ್ಮರಾಮನ ಹೃದಯ ರಾಮನ ದೇವ ಗಾಯನ ಹಾಡುವ ದೀಪವಾಗುವ ದೀಪ ಬೆಳಗುವ ದೀಪ ಗೋಪುರ ಮಾಡುವ ಶಿವನ ದೀಪಕ್ಕೆ ಜ್ಞಾನ ದೀಪಕ್ಕೆ ದೀಪ ಮಾಲೆಯ ಮಾಡುವ ದೀಪ ಮಾಲೆಯ ಮಾಡುವ ಥ್ಯಾಂಕ್ ಯು ಸರ್. ನಮಸ್ತೆ. ವೆರಿ ಗುಡ್ ಮೇಡಮ್, ವೆರಿ ಗುಡ್, ಸೂಪರ್. ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಲಕ್ಷ್ಮಿ ಹೆಬ್ಬಾಳೆ ಮೇಡಮ್, ಅನ್ಮ್ಯೂಟ್ ಮಾಡಿ. ಲಕ್ಷ್ಮಿ ಮೇಡಮ್, ಲಕ್ಷ್ಮಿ ಹೆಬ್ಬಾಳೆ, ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್. ಅಲ್ಲಿ ಬರುತ್ತೆ ನೋಡಿ, ಆಗಲೇ ಮಾಡಿದ್ದೀರಿ ನೋಡಿ. ಬರ್ಲಿಲ್ವಾ?
ಆಗ್ಲೇ ಬಂದಿತ್ತ ನೋಡ್ರಿ ಆ ಥರ ಮಾಡಿ. ಬರ್ತಾ ಇದೆ ನೋಡಿ, ಅಲ್ಲಿ ಅನ್ಮ್ಯೂಟ್ ಅಂತ ಇರ್ತದೆ. ಬರ್ಲಿಲ್ವಾ? ಓಕೆ. ಹಾ, ವಿಜಯಲಕ್ಷ್ಮಿ ಮೇಡಮ್ ಹೇಳಿ. ನಮಸ್ತೆ ಸರ್. ಹಾ, ನಮಸ್ತೆ ಮಾಸ್ಟರ್ ಹೇಳಿ. ನಮ್ಮ ಮಗಳ ಒಂದ್ ಹಾಡ ಆಡ್ತಾಳ್ರಿ. ಹ್ಮ್. ಸೂಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಟೆ ಮೇಲೆ ದುಂಡು ಮಲ್ಲಿಗೆ. ಸೂಜುಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಅಂದಾವರೆ ಮತ್ತೆ ದಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಮಲ್ಲಿಗೆ ದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು ಸರ್. ಮುಗಿದ್ ಬಿಡ್ತಾ? ನಾವ್ ಇವಾಗ ಪ್ರಾಕ್ಟೀಸ್ ಮಾಡಿದ್ವಿ ಸರ್. ಇನ್ನೊಂದ್ ಹಾಡಂದ್ರೆ ಆಡ್ತೀನಿ ತಡೀರಿ ಸರ್. ಹೌದಾ? ಇಲ್ಲ ಅಂದ್ರೆ ಸಾಕ್ಬಿಡಿ, ನಾಳೆ ಹಾಡಿ ಹೇಳುವಂತ್ರಿ. ನೆಕ್ಸ್ಟ್. ಆಯ್ತು ಸರ್, ಆಡಿ ಮುಗಿಸಿ ಬಿಡ್ತೀನಿ. ಹೌದಾ? ಸರಿ ಸರಿ ಹೇಳಿ. ನೀಡು ಶಿವ ನೀಡದಿರು ಶಿವ ಬಾದುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾದುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ ಬಾದುದು ಎನ್ನ ಕಾಯ. ಬಾದುದು ಎನ್ನ ಕಾಯ. ಶೃಂಗಾರ ಕೃತಕ್ಕೆ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ಬೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ಬೇಕೆ. ನೀಡಿಟ್ಟ ಕಾಯ ನೀನಿಟ್ಟ ಕಾಯ ನಿನ್ನ ಕೈಲೆ ಮಾಯ. ಇಷ್ಟೇ ಸರ್. ಥ್ಯಾಂಕ್ ಯು ಸರ್. ಮುಗಿತ್ ಕತೆ. ಅದಕ್ಕೆ ಹೇಳಿದ್ದು ನಾಳೆ ರೆಡಿಯಾಗಿ ಹೇಳಿ, ಆಯ್ತಾ? ಓಕೆ ಸರ್, ಧನ್ಯವಾದಗಳು ಸರ್. ಲಕ್ಷ್ಮೀ ಹೆಬ್ಬಾಳೆ ಮಾಸ್ಟರ್ ಹಾಗೆ ಹೇಳಿ. ಕೆಲಸ ಆಯ್ತ್ರಿ? ಹಾ, ಕೇಳಿಸ್ತಾ ಇದೆ. ಜಗಶ್ರುತಿಸಿದ ಪೂಜೆ ಮಹಾದೇವನೇ, ನಿನ್ನ ಚರಣಕ್ಕೆ ನಾ ಶಿರಬಾಗುವೆ. ನಿರುತಾ ನಿನ್ನಯ ನೆನೆಯುವೆ. ವರ ಕರುಣಿಸು ಕಾಯೋ ಶಿವಶಂಕರ. ಮಾಡಿದ ಕರ್ಮದ ಪ್ರತಿಫಲಕ್ಕಾಗಿ ತಿರುಗಿದೆ ನಾನಾ ಜನ್ಮದಿ. ನನ್ನ ಜೀವನ ತಿರುಳನು ಅರಿಯದೆ ನನಗೆ ಮತಿಯನ್ನು ನೀಡೋ ಮಹಾದೇವನೇ. ಜಗತ್ತುಂಬಿದ ನಿಜ ರೂಪ ತೋರೋ, ನೀ ನವ ಕ್ರಾಂತಿಯ ದೃಷ್ಟಿಯ ಬೀರೋ.
ಇಂದಿನದ ಕೂಗನು ಲಾಲಿಸಿ ವರ ಕರುಣಿಸಿ ಕಾಯೋ ಶಿವಶಂಕರ. ಜಗಶ್ರುತಿಸಿದ ಪೂಜೆ ಮಹಾದೇವನೇ, ನಿನ್ನ ಚರಣಕ್ಕೆ ನಾ ಶಿರಬಾಗುವೆ. ನಿರುತ ನಿನ್ನಯ ನಾ ನೆನೆಯುವೆ. ವರ ಕರುಣಿಸಿ ಕಾಯೋ ಶಿವಶಂಕರ. ಜಗತ್ತುಂಬಿದ ನಿಜ ರೂಪ ತೋರೋ, ನೀ ನವಕ್ರಾಂತಿಯ ದೃಷ್ಟಿಯ ಬೀರೋ. ಇಂದಿನದ ಕೂಗನು ಲಾಲಿಸಿ ವರ ಕರುಣಿಸಿ ಕಾಯೋ ಶಿವಶಂಕರ. ಭಕ್ತ ಹೃದಯದ ಗುಡಿಯೊಳಗಡಗಿ ಸೃಷ್ಟಿ ಕಾರ್ಯವಗೈಯುವೆ ನೀನು. ಜೀವನ ದೋಣಿಯ ಮುಂದೆ ಸಾಗುವ ಮರ್ಮವ ತಿಳಿಸೋ. ಬೇಡುವ ಭಕ್ತನ ಆಶೆಯು ದಯ ಪಾಲಿಸೋ ಜಗದೀಶನೇ. ನಿತ್ಯವೂ ನಾ ನಿನ್ನ ನೆನೆಯುವೆ. ವರ ಕರುಣಿಸಿ ಕಾಯೋ ಶಿವಶಂಕರ. ಕಾಡುವ ವಿಧಿಯ ಜಾಲಿಸಿ ಸಿಲುಕಿ ನರಳಿದೆ ನಾನು ದಿನವೂ. ಸುಖ ದುಃಖಗಳ ಆಟ ತಿಳಿಯದು ಎನಗೆ ಈ ಮಾಟ. ಕಷ್ಟದಿ ಬಳಲುವ ಭಕ್ತನೇ, ನಿತ್ಯ ರಕ್ಷಿಸು ನೀ ಸರ್ವಶಕ್ತನೇ. ನಿನ್ನ ಅಡಿಗಳ ಪಿಡಿದು ನಾ ಬೇಡುವೆ. ವರ ಕರುಣಿಸಿ ಕಾಯೋ ಶಿವಶಂಕರ. ಜಗಶ್ರುತಿಸಿದ ಪೂಜೆ ಮಹಾದೇವನೇ, ನಿನ್ನ ಚರಣಕ್ಕೆ ನಾ ಶಿರಬಾಗುವೆ. ನಿರುತ ನಿನ್ನಯ ನಾ ನೆನೆಯುವೆ. ವರ ಕರುಣಿಸಿ ಕಾಯೋ ಶಿವಶಂಕರ. ಮುಗಿತಾ? ಇನ್ನೊಂದ್ ಬಿಲ್ವಪತ್ರಿ ಅನ್ಲ್ರಿ ಇನ್ನೊಂದ ನಾಳೆ ಹೇಳಂತೀರಿ ಬಿಡಿ. ನಾಳೆ ಆಯ್ತಾಯ್ತು. ಹಾ, ಓಕೆ, ವೆರಿ ಗುಡ್. ನಾಳೆನೂ ಇದೆ ಕಾರ್ಯಕ್ರಮ. ಇವತ್ತು ಯಾರಿಗೆಲ್ಲ ಅವಕಾಶ ಇಲ್ಲ ಅವರೆಲ್ಲ ನಾಳೆ ಮತ್ತೆ ಪುನಃ ಸ್ಟಾರ್ಟ್ ಮಾಡಿ. ಕಾಂತಮ್ಮ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮೇಡಮ್. ನಾಳೆನೆ ಹೇಳ್ತಿದ್ದೆ ಸರ್, ನಾನು ಟೈಮ್ ಹಾಕಿದ್ರೆ. ಇಲ್ಲ ಇಲ್ಲ, ಇವಾಗ ಒಂದ್ 3-4 ಜನ ಮಾಸ್ಟರ್ಸ್ ಇದ್ದಾರೆ. ಓಕೆ ಸರ್. ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ. ಇವತ್ತು ಯಾರ್ಯಾರು ಹೇಳಿಲ್ಲ ಎಲ್ಲರೂ ನಾಳೆ ಹೇಳ್ಬೇಕು. ಒಂದು ಶಿವೊಂದು ಹೇಳ್ತೀನಿ ಸರ್ ಹಾಡು. ಹೇಳಿ ಮೇಡಮ್. ಶಿವ 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 ಎನ್ನಿರೋ ಭೂಜಗದವರೆಲ್ಲ. ಶಿವ 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 ಎನ್ನಿರೋ ಭೂಜಗದವರೆಲ್ಲ. ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ ಭೂಜಗದವರೆಲ್ಲ. ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು ರೋಗದ ಮೂಲವ ತಿಳಿಬೌಷಧವಿದು. ಆಗಮ ಸಿದ್ಧಾಂತ ಮೂಲದ ಜಪವಿದು ರೋಗದ ಮೂಲವ ತಿಳಿಬೌಷಧವಿದು. ಮನುಜ ಜನ್ಮದಿ ಪುಟ್ಟಿ ಮೈ ಮರೆತಿರಬೇಡಿ. ಮನುಜ ಜನ್ಮದಿ ಪುಟ್ಟಿ ಮೈ ಮರೆತಿರಬೇಡಿ. ತನು ಮನ ಪ್ರಾಣವ ವ್ಯರ್ಥವ ಮಾಡದೆ. ತನು ಮನ ಪ್ರಾಣವ ವ್ಯರ್ಥವ ಮಾಡದೆ. ಸರಿಗ ನಿಗಪದ ಮಗ ಪಾದ ನಿಸದ ಪಮ. ಶಿವ 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 ಎನ್ನಿರೋ ಭೂಜಗದವರೆಲ್ಲ. ಶಿವ 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 ಎನ್ನಿರೋ.
ಗುರುಲಿಂಗ ಜಂಗಮ ಹರಿಯಬೇಕಾದರೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಗುರುಲಿಂಗ ಜಂಗಮ ಹರಿಯಬೇಕಾದರೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ತತ್ವಪದಿ ಹಾದಿ ಕೇಶವನ ಕೂಡಬೇಕಾದರೆ ತತ್ವಪದಿ ಹಾದಿ ಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ ಭೂಜಗದವರೆಲ್ಲ ಶಿವ 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 ಎನ್ನಿರೋ ಭೂಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ. ನಮಸ್ತೆ ಮಾಸ್ಟರ್. ವೆರಿ ಗುಡ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು, ವೆರಿ ಗುಡ್. ಸುನೀತಾ ಅಲ್ಲ, ಯಾರು ಅರುಣ್ ಕುಮಾರಿ ಮಾಸ್ಟರ್ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ. ಹಾ ಹ್ಮ್ ಹ್ಮ್. ಓಂ ಮಂಗಳಂ ಓಂಕಾರ ಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ನಾ ಮಂಗಳಂ ನಕಾರ ಮಂಗಳಂ ನಾದ ಬಿಂದು ಕಲಾತೀತ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಮಾ ಮಂಗಳಂ ಮಕಾರ ಮಂಗಳಂ ಮಹಾದೇವ ರೂಪನಾದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಶ್ರೀ ಮಂಗಳಂ ಶಿಕಾರ ಮಂಗಳಂ ಇಷ್ಟರೊಡನೆ ಸಂಗ ಕೊಟ್ಟು ಸಲಹು ಮಂಗಳಂ ಸಿದ್ಧ ಬುದ್ಧ ರೂಪನಾದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ವಾ ಮಂಗಳಂ ವಕಾರ ಮಂಗಳಂ ವಾದ ಭೇದ ದೂರನಾದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಯಾ ಮಂಗಳಂ ಯಕಾರ ಮಂಗಳಂ ಎಲ್ಲ ವಸ್ತು ತಾನಾಗಿರುವ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ. ಥ್ಯಾಂಕ್ ಯು ಸರ್. ಸರ್ ನೀವ್ ಯಾರು ಹಾಡೋದೆಲ್ಲ ಜೆಂಟ್ಸ್, ಬರೀ ಲೇಡೀಸ್ ಹಾಡ್ತಾ ಇದೀವಿ. ಯಾರೊಬ್ರು ಜೆಂಟ್ಸ್ ಹಾಡ್ಲಿಲ್ವಲ್ಲ? ಹೌದಲ್ರಿ ಮೇಡಮ್, ನೋಡ್ರಿ ಯಾರು ಉದ್ಧಾರ ಮಾಡ್ಲಿಲ್ಲ. ಇಲ್ಲ ಮತ್ತೆ ಕರೆದು ಬಿಡ್ತಾರೆ ಅಂತ ಎಲ್ಲ ವಿಡಿಯೋನ ಆನ್ ಮಾಡಿಲ್ಲ. ನೀವ್ ಹಾಡಿ ಒಂದು. ಏ ನಾನ್ ಯಾವಾಗ ಹೇಳಿದ್ದೀನಿ ಮೇಡಮ್? ಹೇಳ್ಬೇಕು. ನಮಗೆ ಹಾಡು ಬರಲ್ಲ. ಶ್ರೀ ಮಾಸ್ಟರ್ ಹೇಳಿ, ಹಾಡು ಹೇಳಿ. ಅರುಣ ಮಾಸ್ಟರ್. ಯಾರು ಸರ್? ಹೇಳಿ ಮೇಡಮ್, ಸ್ಟಾರ್ಟ್. ನನಗೆ ಹೇಳ್ತಿದ್ರಲ್ಲ ಇನ್ನೊಬ್ರು ಮಾಸ್ಟರ್. ನೀವೇ ಅರುಣ ಮಾಸ್ಟರ್, ಸವಿತಾ ಮಾಸ್ಟರ್ ಅಂದ್ರೆ ನೀವೇ ಅಲ್ಲ. ಅರುಣ ಮಾಸ್ಟರ್ ಅಂದ್ರೆ ನನ್ ತಂಗಿ, ಸವಿತಾ ಮಾಸ್ಟರ್ ಅಂದ್ರೆ ನಾನು. ನೀವು ಶ್ರೀ ಅಂತ ಹಾಕೊಂಡ್ ಬಂದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಅದು ನನ್ನ ಇನ್ನೊಂದು ಹುಟ್ಟು ನಾಮಧೇಯ. ಓಕೆ, ವೆರಿ ಗುಡ್. ನೋಡ್ರಿ, ಆದ್ರೂ ನಾವು ಕಂಡು ಹಿಡಿದ್ವಿ ನಾವು. ಓಕೆ, ಎಲ್ಲಾ ಮಾಸ್ಟರ್ಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ವೆರಿ ಗುಡ್. ವಿಡಿಯೋ ಆನ್ ಮಾಡ್ಬೇಕು, ಹಂಗೆ ಹೇಳಂಗಿಲ್ಲ. ಇಲ್ಲ, ವಿಡಿಯೋ ಆನ್ ಆಗಿದೆ, ಕತ್ಲಿದೆ. ಇಲ್ಲ ಮೇಡಮ್, ಲೈಟ್ ಹಾಕಿದ್ರೆ ಬೆಳಕು ಬರುತ್ತೆ. ಬಹಳ ದಿನ ಆಗಿದೆ, ನಮ್ಮ ಮಾಸ್ಟರ್ಸ್ ಎಲ್ಲರೂ ನೋಡ್ಬೇಕಲ್ಲ. ತರ ಎಲ್ಲ ಅನ್ಕೊಂತೀನಿ ಮಾಸ್ಟರ್. ಶಿವಸ್ತುತಿ ಹಾಡ್ತೇನೆ. ಹೇಳಿ.
ಒಂದು ದಳದ ಕಮಲದಲ್ಲಿ ಹೊಮ್ಮಿ ಬಂದ ಲಿಂಗವೇ ಮಧ್ಯ ಪ್ರಾಣಲಿಂಗವೇ ಸತ್ಯ ಶಾಂತಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಆತ್ಮಜ್ಯೋತಿ ಲಿಂಗವೇ ಶಿವನ ರೂಪ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ಕಣ್ಣು ಲಿಂಗವೇ ಮುಕ್ಕೋಟಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಾಲ್ಕು ದಳದ ಕಮಲದಲ್ಲಿ ನಾಗಜ್ಯೋತಿ ಲಿಂಗವೇ ನಾದ ಪ್ರಿಯ ಲಿಂಗವೇ ಭಕ್ತಿ ಪ್ರಿಯ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಪಂಚಮುಖದ ಲಿಂಗವೇ ಪಂಚಪ್ರಾಣ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ ಹರತ ಆತ್ಮಲಿಂಗವೇ ಅಡ್ಡವಿ ಸ್ವಾಮಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಳು ಲೋಕಲಿಂಗವೇ ಏಳು ತತ್ವಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಟು ದಳದ ಕಮಲದಲ್ಲಿ ಘಟಕನಾದ ಲಿಂಗವೇ ಅಷ್ಟದಿಕ್ಕು ಲಿಂಗವೇ ನೀನು ವಶವು ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಒಂಬತ್ತು ದಳದ ಕಮಲದಲ್ಲಿ ತುಂಬಿ ಬಂದ ಲಿಂಗವೇ ಒಂಬತ್ತು ಗ್ರಹವು ಕಾಡದಂತೆ ಕಾಯೋ ನಮ್ಮ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ ಹತ್ತು ತಲೆಯ ರಾವಣ ಕಾರಣ ಉಳ್ಳ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಥ್ಯಾಂಕ್ ಯು ಮಾಸ್ಟರ್ ಫಸ್ಟ್ ಟೈಮ್ ಇಷ್ಟು ಹಾಡು ಹಾಡಿರೋದು ವೆರಿ ಗುಡ್. ನೀವು ನೀವು ಹೇಳ್ಲಿಕ್ಕೆ ಶುರು ಮಾಡಿದ ಕೂಡಲೇ ನನಗೆ ಪ್ರಾಣೇಶ್ ಅವ್ರ ನೆನಪಾದ್ರ ಅದ ಯಾಕೆ ಸರ್ ಪ್ರಾಣೇಶ್ ಅವರು ಗಂಗಾವತಿ ಪ್ರಾಣೇಶ್ ಅಲ್ಲಿ ಅವರು ಹೇಳ್ತಾರೆ ಒಂದು 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 ದಳ ಎರಡು ದಳ ಮೂರು ದಳ ನೀವು 10ಕ್ಕೆ ಸ್ಟಾಪ್ ಮಾಡಿದ್ರಿ. ಅಲ್ಲಿ 10 ಅವರಷ್ಟ ಒಂದು ಜೀವ ಒಂದು ಒಂದು ಜಾತ್ರೆಗೆ ಅವ್ರು ಕರೆಸಿದ್ರಂತೆ ಪ್ರಾಣೇಶ್ ಅವ್ರನ್ನ. ಒಂದು ಅಜ್ಜಿ ಬಂತಂತ ನಾನೊಂದು ಸ್ತೋತ್ರ ಹೇಳ್ತೀನಿ ಅಂತ. ಅದು ಒಂದು ದಳ ಆಯ್ತು, 2 ದಳ ಆಯ್ತು, 10 ಆಯ್ತು, 20 ಆಯ್ತು, ಎಷ್ಟು ದಳ ಆದ್ರೂ ಮುಗಿತಾನೆ ಇಲ್ಲ. ಕೊನೆಗೆ ಅವ್ರು ಕೇಳಿದ್ರಂತೆ, ಇನ್ನು ಇನ್ನು ಎಷ್ಟು ದಳ ಇದಾವಪ್ಪ, ಇನ್ನು ಎಷ್ಟು ದಳ ಇದಾವಮ್ಮ ನಿಂದು ಅಂತ. ಆಕ್ಚುಲಿ ನಾನು ಫಸ್ಟ್ ಕೈ ಎತ್ತಿದಾಗ ಕೊಟ್ಟಿದ್ರೆ ಇವಾಗ ನನ್ಗಿಂತ ಮುಂಚೆ ಹಾಡದ್ರಲ್ಲ ಮೇಡಮ್ ಓಂಕಾರ ಲಿಂಗಂ, ಅದನ್ನ ಹೇಳೋಣ ಅಂತ ಅನ್ಕೊಂಡೆ. ಆಲ್ರೆಡಿ ಅದು ಹೇಳಾಯ್ತು, ನೀ ಕರ್ದೇ ಇಲ್ಲ ನನ್ನ ಎಷ್ಟೊತ್ತಾದ್ರೂನು. ಸರಿ ಎಲ್ಲಾರು ಆಡದ್ಮೇಲೆ ಇನ್ ಎಲ್ಲಾ ಮುಗ್ದಿದ್ಯಲ್ಲ, ಇನ್ ಬೇರೆ ಯಾವ್ದಾದ್ರು ಹೇಳ್ಬೇಕಲ್ಲ, ಸರಿ ತೆಗ್ದು ಹಾಡ್ದೆ. ಆಕ್ಚುಲಿ ಹಾಡ್ತಾನೆ ಇರ್ಲಿಲ್ಲ, ಒಂದ್ಸತಿ ಪ್ರಯತ್ನ ಪಡೋಣ ಈ ಸತಿ. ನೋಡ್ರಿ 108 ಲಿಂಗ ಅಂತ, 108 ದಳ. ಅಷ್ಟು ಸಮಯ ಇಲ್ಲ ಅವರಿಗೆ ಅಷ್ಟು ರಾತ್ರಿ 10 ಗಂಟೆಗೇನೋ ಪ್ರೋಗ್ರಾಮ್ ಇತ್ತಂತೆ, 9 ಗಂಟೆಗೆ 10 ಗಂಟೆಗ ಅವ್ರಿಗೆ ದಳಗಳನ್ನ ಹೇಳ್ತಾ ಅವ್ರಿಗೆ ಬೆಳಗ್ಗೆ 5 ಗಂಟೆಗೆ ಪ್ರೋಗ್ರಾಮ್ ಬಿಟ್ಕೊಟ್ಟಿದ್ರಂತ. ಎಲ್ಲ ಮಲಗಿ ಬಿಟ್ಟಿದ್ರಂತ. ಅಂದ್ರೆ ಅದು ಕಾಮಿಡಿಯಾಗಿ ಹೇಳಿದಾರ ಅವರು. ಚೆನ್ನಾಗಿತ್ತು ಮೇಡಮ್. ನೀವು ಮತ್ ಬೇಜಾರ್ ಮಾಡ್ಕೊಬೇಡ್ರಿ, ನನಗೆ ಅವ್ರು ಹೇಳಿದ್ದ ನೆನಪಾಯ್ತು. ಆಗತ್ತೆ.
ಅದಕ್ಕೆ ಹೇಳುದು 108 ನಾನ್ ಹೇಳಿದ್ರೆ ಈಗ ನೀವೆಲ್ಲರೂ ಮಲಕೊಂಡ್ಬಿಡ್ತೀರ. ನಾನು ಕೊನೆ ಕೇಳ್ತಿದ್ದೀನಿ ಇನ್ನು ಎಷ್ಟು ದಳ ಇದಾವೆ ಅಂತ. ಓಕೆ ಓಕೆ ಮಾಸ್ಟರ್ಸ್, ಇವತ್ತು ಟೈಮ್ ಆಗಿದೆ. ಆ, ಇನ್ನು ಅನಿತಾ ಮಾಸ್ಟರು, ನಂದಾ ಮಾಸ್ಟರು, ವಿನಯ ಮಾಸ್ಟರು, ಮೈತ್ರಿ ಮಾಸ್ಟರು, ನಮ್ರತಾ ಮಾಸ್ಟರ್. ಏನ್ ಮಾಡೋಣ, ಟೈಮ್ ಆಗಿದೆ. ನಾಳೆ ಹೇಳೋಣ. ಮತ್ತೆ ಈಗ ಎಲ್ಲರಿಗೂ ಅವಕಾಶ ಕೊಡ್ಲಿಕ್ಕೆ ಹೋದ್ರೆ ಮತ್ತೆ ಸಮಯ ಟೈಮ್ ಆಗ್ತದೆ. 12 ಗಂಟೆ ಆಗ್ಬಿಡುತ್ತೆ. ಆಲ್ರೆಡಿ 11:25 ಆಯ್ತು, ಟೈಮ್ ಆಗ್ತದೆ. ಯಾರು ಬೇಜಾರು ಮಾಡ್ಕೊಳ್ಬಾರ್ದು, ಯಾರಿಗೆ ಅವಕಾಶ ಸಿಕ್ಕಿಲ್ಲ. ಯಾಕಂದ್ರೆ ನಾಳೆನೂ ಇರ್ತದೆ, ಪುನಃ ನಾಳೆ ಇರುತ್ತೆ. ಎಲ್ಲರೂ ನಾಳೆ. ಇವತ್ತು ಯಾರಿಗೆಲ್ಲ ಹ್ಯಾಂಡ್ ರೈಸ್ ಮಾಡಿದಿರಿ, ನಮ್ರತಾ ಮಾಸ್ಟರ್, ಗಾಯತ್ರಿ ಮಾಸ್ಟರು, ಆಮೇಲೆ ವಿನಯ ಮಾಸ್ಟರು, ನಂದಾ ಮಾಸ್ಟರು, ಅನಿತಾ ಮಾಸ್ಟರು, ಆಮೇಲೆ ಇವತ್ತು ಯಾರೆಲ್ಲ ಹೇಳಿಲ್ಲ, ಚೈತ್ರಾ ಮಾಸ್ಟರು, ಆಮೇಲೆ ಜಯಶ್ರೀ ಮಾಸ್ಟರು, ಶಿವಲೀಲಾ ಮಾಸ್ಟರು, ವಿದ್ಯಾ ಮೇಡಮ್, ವಿಜಯ ಮೇಡಮ್, ಆಮೇಲೆ ಶಿವಲೀಲಾ ಮಾಸ್ಟರು, ಹರಿಪ್ರಿಯಾ ಮಾಸ್ಟರು, ಎಲ್ಲರೂ ಹೇಳಬೇಕು. ಇವತ್ತು ಯಾರೆಲ್ಲ ಹೇಳಿಲ್ಲ ಎಲ್ಲರಿಗೂ ನಾಳೆ. ಓಕೆ ಮಾಸ್ಟರ್. ನಾವೀಗ ಸಂಕಲ್ಪ ಮಾಡೋಣ. ಓಕೆ, ಯಾರು ಬೇಜಾರು ಮಾಡ್ಕೋಬೇಡಿ, ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅಂತ. ಪುನಃ ನಾವು ನಾಳೆ ಕಾರ್ಯಕ್ರಮ ಇರ್ತದೆ. ನಾಳೆ ಯಾರೆಲ್ಲ ಉಪವಾಸ ಮಾಡ್ತಾ ಇದ್ದೀರಿ? ರಾತ್ರಿ ಉಪವಾಸ ಇವತ್ತ ನಾಳೆ? ವೆರಿ ಗುಡ್, ಸೂಪರ್. ಅಂದ್ರೆ ಉಪವಾಸ ಅಂದ್ರೆ ಏನು? ಅವಲಕ್ಕಿ, ಹಣ್ಣು, ಹಾಲು ಇವೆಲ್ಲ ಎಲ್ಲದ್ರ ಮೇಲೆ ನಡೀತಾ ಇದೆಯಾ ಉಪವಾಸ? ಅಥವಾ ನಿರ್ಜಲ ಉಪವಾಸನ ಏನಾದ್ರು? ಉಪವಾಸ ಅಂತ ಮಾಡಿದ್ಮೇಲೆ ನಿರ್ಜಲ ಮಾಡೋದು. ಇಲ್ಲ ಅಂದ್ರೆ ಸುಮ್ಮನೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಆರಾಮ್ಸೆ ಎಷ್ಟು ಭಕ್ತಿ ಇರ್ತದೋ ಅಷ್ಟು ಶಿವಪ್ಪ ಅಂತ ಹೇಳಿ ಕೈ ಮುಗಿದು. ಈ ಕಡೆ ನಾವು ಉಪವಾಸ ಅಂತ ಊರು ತುಂಬಾ ಹೇಳ್ಕೊಂತ ಓಡಾಡೋದು. ಮನೆ ಒಳಗೆ ಬೆಳಿಗ್ಗೆ ಒಂದ್ಸರಿ ಅವಲಕ್ಕಿ, ಮಧ್ಯಾಹ್ನ ಒಂದ್ಸರಿ ಅವಲಕ್ಕಿ, ಮತ್ತೆ ಆಪಲ್, ಮೋಸ್, ಮತ್ತೆ ಮಜ್ಜಿಗೆ ಇದೆಲ್ಲ ಅಂತ ಹೇಳಿ ತಗೊಳ್ಳೋದು. ಹೇಳಿ ಮತ್ತೆ ಹೇಳೋದು, ಇಲ್ಲ ಇವತ್ತು ಉಪವಾಸ ಇದೆ. ಹಾಗಲ್ಲ. ಉಪವಾಸ ಅಂದ್ರೆ ಏನು? ಉಪ ಮತ್ತೆ ವಾಸ. ಅವತ್ತು ಎಲ್ಲಾ ಬಿಟ್ಟು ಭಗವಂತನ ಕಡೆಗೆ ನಮ್ಮ ಮನಸ್ಸು, ಸಂಪೂರ್ಣ ಕಾಯ ವಾಚ ಮನಸ್ಸು ಭಗವಂತನ ಕಡೆಗೆ ನಿಲ್ಲೋದು ಅಂತ. ಅದು ನಾವು ಇವನ್ ಉಪವಾಸ ಅಂದ್ರೆ ನೀರು ಕೂಡ ಕುಡಿಬಾರ್ದು. ನಿರ್ಜಲ. ಈಗ ನಾವೆಲ್ಲ ಏಕಾದಶಿಯಲ್ಲಿ ಮಾಡ್ತೀವಲ್ಲ, ನೀರು ಕೂಡ ಕುಡಿಯಲ್ಲ ನಾವು. ಇವಾಗ ನಿನ್ನೆ ಏಕಾದಶಿ ಇತ್ತು, ಮೊನ್ನೆ ರಾತ್ರಿ ಶುರುವಾದ್ರೆ ಇವತ್ತು ಬೆಳಗ್ಗೆವರೆಗೂ ನಾವು ಒಂದು ತೊಟ್ಟು ನೀರು ತಗೊಳ್ಳೋದು. ಅಂದ್ರೆ ಎಲ್ಲರೂ ಏಕಾದಶಿ ಮಾಡೋರು, ಅದು ಉಪವಾಸ. ಉಪವಾಸ ಅಂದ್ರೆ ಹಾಗಿರ್ಬೇಕು. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮಗೆ ಕಷ್ಟ ಆಗ್ತದೆ ಅಂದ್ರೆ ಅಲ್ಲ, ಇವನ್ ಆಗೋದೇ ಇಲ್ಲ ಅಂದ್ರೆ ನೀರು ಓಕೆ. ಆದ್ರೆ ಹೇಳಿನಲ್ಲ ಮತ್ತೆ ಒಂದ್ಸರಿ ಉಪಹಾರ ಅನ್ನೋದು ಅವಲಕ್ಕಿ, ಮತ್ತೆ ಇನ್ನೇನೋ ಅದೇನೋ ಮೊಸರಡೆ ಏನೇನೋ ಬರ್ತದ. ಹಾಗೆಲ್ಲ ಅಲ್ಲ. ಉಪವಾಸ ಅಂದ್ಮೇಲೆ ಶ್ರದ್ಧೆಯಿಂದ ಮಾಡ್ಬೇಕು. ಅಟ್ಲೀಸ್ಟ್ ಶಿವರಾತ್ರಿ ವರ್ಷಕ್ಕೆ ಒಂದು ಸಾರಿ ಬರೋದು ಉಪವಾಸ ಮಾಡಿ, ಎಲ್ಲರೂ ಮಾಡಿ. ಆಯ್ತಾ? ಇವತ್ತೇ ಫುಲ್ ರಾತ್ರಿ ಚೆನ್ನಾಗಿ ಊಟ ಮಾಡಿ, ನಾಳೆ ಮಧ್ಯಾಹ್ನವರೆಗೂ ಹೊಟ್ಟೆ ಖಾಲಿ ಆಗಿರಬಾರ್ದು. ನಾಳೆ ಫುಲ್ ಉಪವಾಸ ಮಾಡಿ. ಆಯ್ತಾ? ವೆರಿ ಗುಡ್. ಮಾಡಬೇಕು ಉಪವಾಸವನ್ನ ಅಭ್ಯಾಸ ಇರಬೇಕು. ಏನ್ ಮಾಸ್ಟರ್? ವಿಜಯ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಸರ್ ನಾನು ನಿನ್ನೆಯಿಂದ ನಿದ್ದೆ ಮಾಡಿಲ್ಲ. ವೆರಿ ಗುಡ್. ಇವತ್ತು 8:45 ಫುಲ್ ನಿದ್ದೆ ಬಂದ್ಬಿಡ್ತು ಸರ್, ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಆದ್ರೂ ಕಣ್ ಮುಚ್ಕೊಂಡಿದ್ದೆ, ಮತ್ತೆ ಸ್ಟಾರ್ಟ್ ಆಯ್ತು ಪ್ರೋಗ್ರಾಮ್, ಮತ್ತೆ ಬಂದ್ಬಿಟ್ಟೆ. ಇವಾಗ ಈ ತರ ಇದೀನಿ. ಅವತ್ ಸ್ಟಾರ್ಟಿಂಗ್ ದಿನಾನು ಹಂಗೆ ಇದ್ದೆ. ಆದ್ರೂ ನೀವ್ ಹೇಳಿದ್ರಲ್ಲ ಏನಾಗುತ್ತೋ ಆಗ್ಲಿ ಅಂತ ಹೇಳಿದ್ರಲ್ಲ, ಸೊ ಸ್ಕೂಲ್ ಏನು ನಂಗೆ ಡಿಫ್ರೆನ್ಸೇ ಗೊತ್ತಾಗಿಲ್ಲ, ಮಾಮೂಲಿ ತರನೇ ಇದ್ದೆ.
ಇವಾಗ ಸ್ವಲ್ಪ ನಿದ್ದೆ ಬಂತು ಬುಕ್ ಓದುವಾಗ, ಸರಿಯಾಗಿ ಕ್ಲೋಸ್ ಮಾಡಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸರ್ ಇನ್ನೊಂದು ಸರ್, ಅಂದ್ರೆ ಅಕಸ್ಮಾತ್ ನಿದ್ದೆ ಮಾಡ್ಬಿಟ್ರೆ ಏನಾಗಲ್ಲ ಅಲ್ಲ? ನೀವು ಈಗ ಕುತ್ಕೊಂಡಿರ್ತೀರಲ್ವಾ, ಈಗ ನಾವು ಕುತ್ಕೊಂಡಿರ್ತೀವಿ, ಹೀಗೆ ಕೂತಾಗ ನಿಮಗೆ ನಿದ್ದೆ ಬಂತು ಅಂದ್ರೆ ಏನ್ ಮಾಡ್ಬೇಕು? ಎದ್ದು ಹೋಗಿ ಮಲಗಬಾರ್ದು, ಧ್ಯಾನದಲ್ಲೇ ಹೀಗೆ ನಿದ್ದೆ ಹೋಗ್ಬೇಕು. ಧ್ಯಾನದಲ್ಲೇ ಅವಾಗ ಏನಾಗ್ತದೆ, ಕುತ್ತಿಗೆ ಮಾತ್ರ ಹೀಗೆ ಹೋಗ್ತದೆ ಅಲ್ವಾ, ಇಲ್ಲ ಹೀಗೆ ಹೋಗ್ತದೆ, ಇಲ್ಲ ಹೀಗೆ ಹೋಗ್ತದೆ, ಕುತ್ತಿಗೆ ಮಾತ್ರ ಬ್ಯಾಲೆನ್ಸ್ ಸಿಗಲ್ಲ. ಬಟ್ ಬಾಡಿ ಆದಷ್ಟು ಹೀಗೆ ಸ್ಟ್ರೈಟ್ ಆಗಿರ್ಬೇಕು ಹೀಗೆ ಅಲ್ವಾ, ಅಷ್ಟೇ. ಅಂದ್ರೆ ಕೂತಲ್ಲೇ ಧ್ಯಾನದಲ್ಲೇ ನಿದ್ದೆಗೆ ಜಾರಿ. ನಿದ್ದೆ ಬಂದಾಗ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ಬೇಕು, ಅವಾಗ ಧ್ಯಾನದಲ್ಲಿ ನಿದ್ದೆ ಹೋಗುತ್ತೆ. ನೀವು ಕಣ್ಣು ಮುಚ್ಕೊಂಡು ಎಲ್ಲರೂ ಧ್ಯಾನ ಮಾಡ್ತಾ ಇರ್ತೀವಲ್ವಾ, ಹ್ಮ್ ಅವಾಗ ನಿದ್ದೆ ಬರ್ತದೆ, ನಿದ್ದೆ ಎಳಿತಾ ಇರ್ತದೆ. ಅವಾಗ ನಿದ್ದೆ ಎಳಿತಾ ಇರುವಾಗ ಧ್ಯಾನದಲ್ಲಿ ನೀವು ಕುತ್ಕೊಂಡಿರ್ತೀರಲ್ಲ, ಅಲ್ಲೇ ನಿದ್ದೆಗೆ ಹೋಗ್ಬೇಕು. ಕೂತಲ್ಲೇ ಧ್ಯಾನದ ಒಳಗಡೆ ಎದ್ದು ಹೋಗಿ ಮಲಗಲಿಕ್ಕೆ ಹೋಗ್ಬಾರ್ದು. ಅವಾಗ ಏನಾಗ್ತದೆ, ಅದೇ ಯೋಗ ನಿದ್ರೆ. ಅವಾಗ ನಾವು ಮಾಡ್ಬೇಕಾದದ್ದೇನು, ಆದಷ್ಟು ಬೆನ್ನು ಸ್ಟ್ರೈಟ್ ಆಗಿರ್ಬೇಕಷ್ಟೇ. ಅದು ಬಿಟ್ರೆ ಉಳಿದಿದ್ದೆಲ್ಲ ನಡೀತದೆ. ಅಂದ್ರೆ ನಾವು ಅವೇರ್ನೆಸ್ ಇರೋಲ್ಲ ಅಷ್ಟೇ, ಅವೇರ್ನೆಸ್ ಅನ್ನ ಕಳ್ಕೊಂಡಿರ್ತೀವಿ. ಆಯ್ತಾ? ಅಂದ್ರೆ ನಮ್ಮ ಈ ಹೊರಗಡೆಯ ದೇಹ ಏನಿದೆ ಅಥವಾ ಮನಸ್ಸು ತನ್ನ ಒಂದು ಕಂಟ್ರೋಲ್ ಅನ್ನ ಕಳ್ಕೊಳ್ತದೆ. ಆದ್ರೆ ಆತ್ಮ ಅನ್ನೋದು ಯಾವಾಗ್ಲೂ ಎಚ್ಚರ ಇದ್ದೇ ಇರ್ತದೆ ಒಳಗಡೆಯಿಂದ. ನೀವು ಮತ್ತೆ ಒಂದ್ಸಲ ಸರ್, ಮಲಗಿ ಆ ಯೋಗ ನಿದ್ರೆ ಆಗಿ ಎಚ್ಚರ ಆಗ್ತದಲ್ವ, ಆಮೇಲೆ ನೋಡಿ ಫುಲ್ ನಿಮಗೆ ಏನೋ ಸ್ಪೆಷಲ್ ಎನರ್ಜಿ ಬಂದಿರೋ ತರ, ಏನೋ ಒಂಥರ ಮೈ ತುಂಬಾ ರಿಲ್ಯಾಕ್ಸ್ ಆಗಿರೋ ತರ ಭಾವನೆ ಬರ್ತದೆ. ಮತ್ತೆ ಕಾಲು ತುಂಬಾ ಉರಿ ಸರ್, ವಿಪರೀತ. ಆಗುತ್ತೆ ಮೇಡಮ್. 41 ದಿವಸ ಮಂಡಲ ಅಂತಂದ್ರೆ ಅರ್ಥ ಇಡೀ ನಮ್ಮ ದೇಹ ಕರ್ಮದಿಂದ ಹಿಡಿದು ನಮ್ಮ ಎಲ್ಲಾ 3 ಬಾಡಿ ಎಲ್ಲದೂ ಕ್ಲೀನಿಂಗ್ ಆಗುತ್ತೆ. ಫಿಸಿಕಲ್ ಬಾಡಿಯಿಂದ ಹಿಡಿದು ಒಂದು ಎಥಿರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ಎಲ್ಲವೂ ಕ್ಲೀನಿಂಗ್ ಆಗ್ತದೆ. ಕಣ ಒಂದೊಂದು ಜೀವಕೋಶಗಳು ಕೂಡ ಅದು ಕ್ಲೀನಿಂಗ್ ಆಗ್ತಾ ಬರ್ತದೆ. 72,000 ನರನಾಡಿಗಳಲ್ಲೂ ಕೂಡ ಎನರ್ಜಿ ಹರಿದು ಅದು ಕ್ಲೆನ್ಸಿಂಗ್ ಮಾಡ್ತಾ ಬರ್ತದೆ. ಆ 41 ದಿನದ ಪ್ರೋಸೆಸ್ ಅಲ್ಲಿ ಅದು ನಿರಂತರವಾಗಿ ನಮ್ಮನ್ನ ಕ್ಲೆನ್ಸಿಂಗ್ ಮಾಡ್ತಾ ಇರ್ತದೆ. ಕ್ಲೆನ್ಸಿಂಗ್ ಅಂದ್ರೆ ಏನು? ಕ್ಲೀನಿಂಗ್ ಮಾಡೋದು. ಆಯ್ತಾ? ಅದು ಹೇಗ್ ಬೇಕಾದ್ರೂ ಆಗ್ಬೋದು. ಕೆಲವರಿಗೆ ಅದು ಎನರ್ಜಿ ಜಾಸ್ತಿ ನಮ್ಮಲ್ಲಿ ಫುಲ್ ಆಗಿರ್ತದೆ, ಅವಾಗ ಮೈಯೆಲ್ಲ ಬಿಸಿ ಇರ್ತದೆ, ಜ್ವರ ಬಂದಿದೆ ಏನೋ ಅನ್ನೋ ತರ ಆಗ್ತಾ ಇರ್ತದೆ. ಅಯ್ಯೋ ನನಗೆ ಜ್ವರ ಬಂದ್ಬಿಡ್ತದೆ, ಜ್ವರ ಬಂದಾಗೂ ಅಷ್ಟು ಬಿಸಿ ಇರಲ್ಲ, ಅಷ್ಟು ಮೈಯೆಲ್ಲ ಬಿಸಿ ಇರ್ತದೆ. ಆಮೇಲೆ ಇನ್ನು ಯಾರು ಹೀಟ್ ಬಾಡಿ ಅವರಾದ್ರೆ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಇಲ್ಲಿ ಏನೋ ಬಾಯಿಯೊಳಗೆ ಗುಳ್ಳೆ ಆಗುವಂಥದ್ದು ಹೀಗೆಲ್ಲ ಆಗೋ ಸಾಧ್ಯತೆ ಇರ್ತದೆ. ಅವರು ಸ್ವಲ್ಪ ಬಿಸಿ ನೀರು, ನಿಂಬೆಹಣ್ಣು ಈ ಥರದ್ನೆಲ್ಲ ಕುಡಿತಾ ಇದ್ರೆ ಅದು ಇಮಿಡಿಯೇಟ್ ಹೀಟ್ ಕಂಟ್ರೋಲ್ ಆಗ್ತದೆ. ಬಿಸಿ ನೀರು ಕುಡಿಬೇಕು ಆದಷ್ಟು. ಯಾರಿಗೆ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಅವರು ಬಿಸಿ ನೀರು ಕುಡೀರಿ. ಬಿಸಿ ಅಂದ್ರೆ ನಾವು ಈಗ ಟೀ ಕಾಫಿ ಕುಡಿತೀವಲ್ಲ, ಹಾಗೆ ಬಿಸಿ ಬಿಸಿ ಕುಡಿಬೇಕು. ಅಂದ್ರೆ ಅದನ್ನು ಕುದಿಸ್ಬಾರ್ದು ಜಾಸ್ತಿ. ಜಸ್ಟ್ ಅದು ಗುಳ್ಳೆಗಳು ಬರ್ಲಿಕ್ಕೆ ಶುರು ಮಾಡ್ತದಲ್ಲ, ಕೂಡಲೇ ನಾವು ತೆಗೆದು, ಯಾಕೆಂದ್ರೆ ನಾವು ಜಾಸ್ತಿ ಅದನ್ನು ಕುದಿಸಿದ್ರೆ ಏನಾಗ್ತದೆ, ಅದರಲ್ಲಿರೋ ಮಿನರಲ್ಸ್ ಎಲ್ಲ ಬರ್ನ್ ಆಗಿಬಿಡ್ತವೆ. ನೀವು ಸ್ವಲ್ಪ ಬಿಸಿ ಮಾಡಬೇಕು, ಕುಡಿಬೇಕು ಬಿಸಿ ಬಿಸಿ. ಆಯ್ತಾ? ಆಮೇಲೆ ಮತ್ತೇನು ಮೇಡಮ್? ಮತ್ತೇನಿಲ್ಲ ಸರ್, ಹರ್ಲೆನೆ ಚೆನ್ನಾಗಿ ಹಾಕ್ಬಿಟ್ಟೆ ನೆತ್ತಿಗೆ, ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿತ್ತು, ಅದಕ್ಕೆ ಹರ್ಲೆನೆ ಚೆನ್ನಾಗಿ ತಲೆ ಮೇಲೆ ಸುತ್ತಿ ಹಾಕಿ. ಆಮೇಲೆ ಅದೇ ನಮ್ಮಲ್ಲಿ ಎಲ್ಲ ಅದು ಬದಲಾವಣೆ, ಏನೇನೇ ಬದಲಾವಣೆ ಆಗ್ತಾ ಇರ್ತದೆ ಅದೆಲ್ಲ ಕ್ಲೆನ್ಸಿಂಗ್ ಆಗ್ತಾ ಇರ್ತದೆ. ಅದರಲ್ಲೂ ಫಸ್ಟ್ ಮಂಡಲ ಮಾಡುವವರಿಗೆ ತುಂಬಾ ಚಾಲೆಂಜಸ್ಗಳು ಜಾಸ್ತಿ. ಅವರಿಗೆ ಕಾಲು ಹಿಡಿದು ಜಗುತ್ತಾ ಇರ್ತದೆ, ನರಗಳೆಲ್ಲ ನಾವು ಈ ಕಂಡ ಅಂತ ಹೇಳ್ತೀವಲ್ವಾ, ಕಾಲು ಕೆಳಗಡೆ, ಅದು ಆ ಮಾಂಸಖಂಡಗಳಲ್ಲಿ ಹಿಡಿದು ಎಳಿತಾ ಇರ್ತದೆ, ಇರಿಟೇಷನ್ ಆಗ್ತದೆ, ಕಾಲು ಜಾಡಿಸಿ ಒದೆಯೋ ಹಾಗಾಗ್ತದೆ. ಇಲ್ಲಿ ಕೈ ನರಗಳೆಲ್ಲ ಎಳೆದಂಗೆ ಆಗ್ತದೆ ಒಂದೊಂದು ಟೈಮ್. ತುಂಬಾ ಇರಿಟೇಷನ್ ಆಗ್ತದೆ, ಬೆನ್ನು ನೋವು ಸ್ಟಾರ್ಟ್ ಆಗ್ತದೆ. ಆಮೇಲೆ ಸುಮ್ನೆ ಈಗ ನಮ್ಮ ಬೆನ್ನು ಇರ್ತದಲ್ಲ, ಅದೊಂಥರ ಬೆಂಕಿ ಹಾಕಿ ಕತ್ತಿದಂಗೆ ಆಗ್ತಾ ಇರ್ತದೆ, ಏನ್ ಬೇಕಾದ್ರೂ ಆಗ್ತಾ ಇರ್ತದೆ. ಕೆಲವರಿಗೆ ಇವನ್ ಈ ಸೆಷನ್ ಮುಗಿತದ ಹಾಗೇನೆ ಬೆಳಗಿನ ಜಾವ ಕೆಲವರಿಗೆ ಇದು ಶುರು ಆಗ್ತದೆ, ಏನು ಮೋಷನ್ ಶುರು ಆಗ್ತದೆ, ಡಿಸೆಂಟ್ರಿ. ಹೇಗೆ ಅಂತಂದ್ರೆ ಅದು ನಾನ್ ಸ್ಟಾಪ್ ಡಿಸೆಂಟ್ರಿ. ಕೆಲವರಿಗೆ ಕೆಲವು ದಿನಗಳವರೆಗೂ ಇರ್ತದೆ, ಕೆಲವರಿಗೆ ಸಾಮಾನ್ಯವಾಗಿ ಒಂದೇ ದಿನಕ್ಕೆ ಸ್ಟಾಪ್ ಆಗ್ತದೆ. ಆಯ್ತಾ? ನಾನ್ ಸ್ಟಾಪ್. ಅದು ಎಷ್ಟು ಗಲೀಜ್ ಇರ್ತದೆ ಅಂತಂದ್ರೆ, ನೀವು ಬೇಕಾದ್ರೆ ಇಲ್ಲಿ ರಾತ್ರಿ ಎಲ್ಲ ಧ್ಯಾನ ಮಾಡ್ತೀರಿ, ಬೆಳಗ್ಗೆ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ. ನಾವು ಈಗ ವಾಶ್ರೂಮ್ಗೆಲ್ಲ ಹೋದ್ರೆ ಯೂರಿನ್ ಅಥವಾ ಇನ್ನು ಪಾಸ್ ಮಾಡಿ ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇರ್ತದೆ. ನೀವು ಎಷ್ಟು ನೀರು ಹಾಕಿ ಬಂದ್ರು ಅದು ಸ್ಮೆಲ್ ಹೋಗಲ್ಲ. ಅಂದ್ರೆ ಆ ರೀತಿ ನಮ್ದೆಲ್ಲ ಕ್ಲೆನ್ಸಿಂಗ್ ಆಗಿ ಹೋಗ್ತಾ ಇರ್ತದೆ. ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೇಕು. ಆಮೇಲೆ ಕ್ಲೆನ್ಸಿಂಗ್ ಅಂತಂದ್ರೆ ನಮಗೆ ಯಾರಾದ್ರೂ ಬೈಯೋದಿರ್ಬೋದು,
ಅಥವಾ ಯಾವ ರೀತಿ ಇಲ್ಲಾದ್ರೂ ನಮಗೆ ಅದ್ರ ನಿರಂತರ ಅನ್ನೋದು ನಡೀತಾ ಇರ್ತದೆ, ಚಾಲೆಂಜ್ಗಳು ಬರ್ತದೆ, ಬೇಕು ಅಂತದೆ, ನೋಡೋಣ ಇವರು ಇದನ್ನ ಹೆಂಗೆ ಫೇಸ್ ಮಾಡ್ತಾರೆ ಅಂತ ಹೇಳಿ. ಈಗ ದೊಡ್ಡ ಮಟ್ಟದ ಚಾಲೆಂಜು ನಿಮಗೆ ಒಂದೇ ಸಾರಿ ಬರ್ತದೆ, ಅದನ್ನ ನೀವು ಆ ಕ್ಷಣದಲ್ಲಿ ಧೃತಿಗೆಡದೆ ಅದನ್ನು ನಿಧಾನ ಫೇಸ್ ಮಾಡಬೇಕು. ಆವಾಗ ತನ್ನಷ್ಟು ತಾನೇ ಅದು ಸರಿ ಹೋಗ್ತದೆ. ಆಮೇಲೆ ನೀವು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರಬೇಕು. ಏನಾದರೂ ಇದು ನನಗೆ, ಈಗ ನಾನು ಅದು ಗುಡಾಕೇಶ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆ, ಚೇಂಜಸ್ ಬರ್ತಾ ಇದೆ. ಹಾಗಾಗಿ ಇದೆಲ್ಲ ಏನಾದರೂ ಕ್ಲೆನ್ಸಿಂಗ್ ಪ್ರೋಸೆಸ್ ಅನ್ಕೋಬೇಕು. ಆದಷ್ಟು ನಾವು ಭಯ ಪಡ್ಕೋಬಾರ್ದು. ನಮ್ಮ ದೇಹದಲ್ಲಿ ಏನೇ ವೇರಿಯೇಷನ್ ಆಗ್ತಾ ಇದ್ರು ಸ್ವಲ್ಪ ನಮಗೆ ತುಂಬಾ ತಲೆ ಭಾರ ಆಗ್ತಾ ಇದೆ, ಏನೋ ಏನಂತೀವಿ, ಸ್ವಲ್ಪ ಮೊಬ್ಬು ಅಂತೀವಲ್ಲ, ತುಂಬಾ ಎಳಿತಾ ಇದೆಯೋ ಈ ತರ ಅನಿಸ್ತಾ ಇದೆ ಅಂತ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಜಂಪಿಂಗ್ ಮಾಡಬೇಕು. ಆಮೇಲೆ ನಾವು ಬೆಳಿಗ್ಗೆ ಎಲ್ಲ ಮಾಡಿಸ್ತೀವಲ್ವ, ಅದನ್ನು ಅವಾಗ ಮಾತ್ರ ಮಾಡಬೇಕು ಅಂತಲ್ಲ, ಬೇರೆ ಟೈಮಲ್ಲೂ ನೀವು ಹಗಲು ಟೈಮಲ್ಲಿ ಮಾಡ್ತಾ ಇರಬೇಕು. ಆಮೇಲೆ ಸಮಯ ಸಿಕ್ಕರೆ ಹಗಲು ಟೈಮಲ್ಲೂ ಕೂಡ ಮಧ್ಯ ಮಧ್ಯ ಎಷ್ಟೊತ್ತು ಆಗ್ತದೆ ಅಷ್ಟೊತ್ತು ಧ್ಯಾನ ಮಾಡ್ತಾ ಇರಬೇಕು. ಸಮಯ ಸಿಕ್ಕರೆ ಒಂದು ವೇಳೆ 5 ನಿಮಿಷನೇ ಇರಲಿ, ಅದು 10 ನಿಮಿಷ ಅಥವಾ ಅರ್ಧ ಗಂಟೆ 1 ಗಂಟೆ, ಒಂದು ವೇಳೆ ಸಮಯ ಸಿಕ್ಕರೆ ಅವಾಗಲೂ ಮಾಡಬೇಕು. ಅವಾಗ ಮಾಡಿದ್ರೆ ಏನಾಗ್ತದೆ, ಆ ಇಂಬ್ಯಾಲೆನ್ಸ್ ಅನ್ನೋದು ಬ್ಯಾಲೆನ್ಸ್ ಆಗ್ತದೆ. ಜೊತೆಗೆ ರಾತ್ರಿ ಎಲ್ಲ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅವೇರ್ನೆಸ್ ಅಲ್ಲಿ ಇರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಯ್ತಾ, ಅದೊಂದು. ಆಮೇಲೆ ಆದಷ್ಟು ನಾವು ಬೆಳಿಗ್ಗೆವರೆಗೂ ಕೂರುವುದನ್ನು ಅಭ್ಯಾಸ ಮಾಡಬೇಕು, ಅದು ಮುಖ್ಯ ಫಸ್ಟ್. ಆಮೇಲೆ ಅವೇರ್ನೆಸ್ ಫಸ್ಟಿಗೆ ಕೂತವ್ರು 2-3 ದಿವಸ ಕೂರ್ತಾರಲ್ಲ, ಅವ್ರಿಗೆ ಅವೇರ್ನೆಸ್ ಇರ್ತದೆ. ಆಮೇಲೆ ಇಲ್ಲ. ಆಯ್ತಾ, ಕೂರ್ತದಾಗೇನೆ ಜೈ, ಬೆಳಿಗ್ಗೆನೇ ಎಚ್ಚರ. ಆಯ್ತಾ, ಅಂದ್ರೆ ಅದು ಯಾಕೆಂದ್ರೆ ಅದು ನಿದ್ದೆ, ಎಲ್ಲರೂ ನಿದ್ದೆ ಅನ್ಕೊಂಡಿರ್ತೀರಿ. ನಿದ್ದೆ ಅಲ್ಲ, ಅದು ಎನರ್ಜಿ. ನೀವು ಬೇಕಾದ್ರೆ ನೋಡಿ, ನೀವು ಇಷ್ಟು ದಿವಸ ಮಲಗ್ತಾ ಇದ್ರಲ್ವಾ, ಅವಾಗ ಈ ತರ ಎನರ್ಜಿ ಯಾವಾಗ ನಿದ್ದೆ ಯಾವಾಗ್ಲೂ ಬಂದಿಲ್ಲ ಅಲ್ವಾ. ತಡ್ಕೊಳಕ್ಕಾಗದೆ ಎಷ್ಟು ನಿದ್ದೆ ಯಾವತ್ತಾದ್ರೂ ಬರ್ತಾ ಇದೆ ಅಲ್ಲ. ಸಾಮಾನ್ಯವಾಗಿ ಯಾಕೋ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಮಲಗ್ತೀವಿ. ಆದ್ರೆ ಈ ಸಣ್ಣ ಮಕ್ಕಳು ತೂಕರಿಸ್ತಾ ಇರ್ತಾವ ನೋಡಿ, ಕುಂತಲ್ಲೇ ತೂಕರಿಸ್ ಹಂಗೆ ತೂಕರಿಸ್ತಾ ಇರ್ತಾರೆ. ಇಲ್ಲಿ ಜನಸಾಂಗತ್ಯ ನಡೀತಾ ಇರ್ತದೆ, ಆಲ್ರೆಡಿ ಹೋಗಿರ್ತಾರೆ. ಅಂದ್ರೆ ಅಷ್ಟು ಎನರ್ಜಿ ಎಳಿತಾ ಇರ್ತದೆ. ಆಯ್ತಾ, ಅದನ್ನ ಎಂಜಾಯ್ ಮಾಡ್ಬೇಕು, ಹೋಗ್ಬೇಕು ಸುಮ್ಮನೆ. ಆಮೇಲೆ ನಮಗೆ ಬರೀ ಯೋಗ ನಿದ್ರೆ ಆಗ್ತಾ ಇದೆ, ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ಬೆಳಗ್ಗೆವರೆಗೂ ಕೂರುವುದು ಮುಖ್ಯ ಮೊದಲು. ಆಯ್ತಾ, ಆಮೇಲೆ ಅದು ಅವೇರ್ನೆಸ್ ಅನ್ನೋದು ಬರುತ್ತೆ, ಯೋಗ ನಿದ್ರೆ. ಆಮೇಲೆ ಮಾಡ್ತಾ ಹೋಗಿ. ಓಕೆ, ವೆರಿ ಗುಡ್. ರಮೇಶ್ ಸರ್ ಮಾತಾಡಿ. ಆಗಿದೆ ಅನ್ಮ್ಯೂಟ್ ಆಗಿದೆ ಮಾತು. ಸರ್ ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಅದೇ ಮೇಡಮ್ ಅವ್ರು ಹೇಳ್ತಾ ಇದ್ರಲ್ಲ, ನಾನು ಇವತ್ತು 8 ದಿವಸ ಆಯ್ತು ಸರ್ ಫಸ್ಟ್ ಇದು ಜಾಯ್ನ್ ಆಗಿರೋದು. ವೆರಿ ಗುಡ್ 8 ದಿನದಲ್ಲಿ ಒಂದು 10 ನಿಮಿಷ ಕೂಡ ನಾನು ಮಲ್ಕೊಂಡಿಲ್ಲ. ವೆರಿ ಗುಡ್. ಎಸ್ ಸರ್. ಅದೇ ನಮ್ ಬೆನ್ನನ್ನ ನಾನು ನೆಲಕ್ಕೆ ಹಚ್ಚಿಲ್ಲ 8 ದಿನದಿಂದನು. ವೆರಿ ಗುಡ್ ಸರ್. ತಾವು ಹೇಳಿದ್ರಲ್ಲ ಸರ್ ಚೇರಲ್ಲಿ ಕೂತ್ಕೊಡ್ರಿ ಅಂತ ಹೇಳಿ, ಏನೋ ಆತರ ನಿದ್ದೆ ಸ್ವಲ್ಪ ಏನೋ ರೆಸ್ಟ್ ಇಲ್ಲ ಅಂತ ಅನ್ಸಿದ್ರೆ ಒಂದ್ 5-10 ನಿಮಿಷ ಕೂಡ್ತೀನಿ ಅಷ್ಟೇ ಚೇರಲ್ಲಿ. 1 ಗಂಟೆ 2 ಗಂಟೆ ನಿದ್ದೆ ಮಾಡಿದಷ್ಟು ಎನರ್ಜಿ ಬರ್ತಾ ಇದೆ. ವೆರಿ ಗುಡ್. ಆಮೇಲೆ ತಲೆಯಲ್ಲಿ ಪೂರ್ತಿ ಓಪನ್ ಆಗಿದೆ ಏನೋ ಅಂತ ಅನಿಸ್ತಾ ಇದೆ, ಅಷ್ಟೊಂದು ಎನರ್ಜಿ ಅದು ಫೀಲ್ ಆಗ್ತಾ ಇದೆ ಸರ್. ದೆನ್ ಇವತ್ತಿಗೆ 275 ಡೇಸ್ ಆಯ್ತು ನಮ್ ನಿರಂತರ ಆನಾಪಾನಸತಿ ಧ್ಯಾನ ಅಂತೇಳಿ ಯೂಟ್ಯೂಬ್ ಮಾಡ್ಕೊಂಡ್ ಮಾಡ್ತಾ ಇದ್ವಲ್ಲ. ಮಾರ್ನಿಂಗ್ 5 to 6 ಇವನ್ 1 ಡೇನೂ ಬ್ರೇಕ್ ಇಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ತಾ ಇದೀವಿ. ಅಷ್ಟೊಂದು ಚೇಂಜಸ್ ಅನ್ಸಿರ್ಲಿಲ್ಲ. ಈ 8 ದಿನದಲ್ಲಿ ಬಹಳ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಚೇಂಜಸ್ ಅನಿಸ್ತಾ ಇದೆ ಸರ್. ವೆರಿ ಗುಡ್. ಎಸ್, ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಆತರ ನಾವು ಚೇರ್ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು, ಬಟ್ ನಮ್ ಬೆನ್ನನ್ನ ನಮ್ ಪ್ರಾಕ್ಟೀಸ್ ಆಗೋವರೆಗೆ ಭೂಮಿಗೆ ತಾಗಿಸ್ಲೇಬಾರ್ದು. ಆತರ ಒಂದ್ ಸ್ವಲ್ಪ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಸರ್, ನನಗಾಗಿರೋ ಅನುಭವ ಇದು. ಮತ್ ನಾನು 5 ಗಂಟೆ ನಿದ್ದೆ ಮಾಡ್ತಾ ಇದ್ದೆ ಡೈಲಿ, 11 to 4 o'clock. 275 ಡೇಸ್ ಆಯ್ತು ಈಗ 5 ಗಂಟೆ ಅಲ್ಲ 10 ಗಂಟೆ ನಿದ್ದೆ ಮಾಡಿದಷ್ಟು ಎನರ್ಜಿ ಬರ್ತಾ ಇದೆ ನಾನು. ಆಫೀಸಲ್ಲಿ ಒಂದೊಂದ್ಸಲಿ ತೂಗುಡ್ಕೆ ಬರ್ತಾ ಇತ್ತು ಮುಂಚೆ. ಈ 5 ಡೇಸ್ ಇಂದ ನನ್ ಏನ್ ತೂಗುಡ್ಕೆ ಅನ್ನೋದೇ ಗೊತ್ತಿಲ್ಲ, ಮರ್ತೋಗಿದ್ದೀನಿ ನಾನು, ಆತರ ಆಗಿದೆ. ಬಹಳಷ್ಟು ಎನರ್ಜಿ ಫೀಲ್ ಆಗ್ತಾ ಇದೆ ಸರ್. ಒಂದ್ 2-3 ದಿನ ಅವೇರ್ನೆಸ್ ಇರ್ತಿರ್ಲಿಲ್ಲ, ಈಗ 2 ಡೇಸ್ ಆಯ್ತು ಪರವಾಗಿಲ್ಲ ಸರ್, ಅವೇರ್ನೆಸ್ ಇರ್ತೀನಿ ಮಾರ್ನಿಂಗ್ ವರ್ಗು. ಬಹಳ ಖುಷಿ ಆಗ್ತಾ ಇದೆ. ಎಸ್, ವೆರಿ ಗುಡ್ ಸರ್. ಕಂಟಿನ್ಯೂ ಮಾಡಿ. ನೀವು ಆಲ್ರೆಡಿ ಸಂಕಲ್ಪ ಮಾಡಿದಿರಿ, ಲೈಫ್ ಲಾಂಗ್ ಕೂಡ. ಎಸ್ ಸರ್. ವೆರಿ ಗುಡ್, ವೆರಿ ಗುಡ್. ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಪದ್ಮಾವತಿ ಮಾಸ್ಟರ್ ಮಾತಾಡಿ. ನಮಸ್ತೆ. ನಮಸ್ತೆ ಮಾಸ್ಟರ್. ನಮಸ್ತೆ.
ಸರ್ ಸರ್ ನಂದು 1 ವೀಕ್ ಈ 1 ವೀಕ್ ವರೆಗೂ ಮಾಡಿರ್ತೀನಿ ಸರ್. ಮತ್ತೆ ಮರುದಿನ ಒಂದೊಂದ್ಸಲ ಯಾವಾಗ್ಲಾದ್ರೂ ಒಮ್ಮೆ ಮೈ ಮರೆತು ನಿದ್ದೆ ಮಾಡ್ಬಿಡ್ತಾ ಇದೀನಿ ಸರ್. ಈ 3 times ಆಯ್ತು ಸರ್ ಬ್ರೇಕ್ ಆಗ್ಲಿಕ್ಕೆ. ಮತ್ತೆ ಕಂಟಿನ್ಯೂ ಹಂಗೆ ಮಾಡ್ತಾ ಇದೀನಿ ಸರ್. ಬಟ್ ಅದ್ ನೋಡೋಣ ಯಾವತ್ತು 41 ದಿನ ಮಂಡಲ ಧ್ಯಾನ ಆಗುತ್ತೆ ಅಂತಂದು ಬಟ್ ಸಂಕಲ್ಪ ಮಾಡಿದೀನಿ ಸರ್. ಆಗುತ್ತೆ ಮೇಡಮ್, ಆಗುತ್ತೆ. ನಿರಂತರ ಪ್ರಯತ್ನ ಇರ್ಬೇಕು. ಹಿಂದೆ ಏನಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಮುಂದೆ ಆಕ್ಟಿವ್ ಆಗಿ ಮಾಡ್ತೀನಿ ಅನ್ನೋದು ಇರ್ಬೇಕು. ಖಂಡಿತ ಸರ್ ಅದು ಇದೆ ಸರ್. ಇನ್ನ ಒಂದು ನಾನು ಮಂಡಲ ಧ್ಯಾನ ಮಾಡ್ತಾ ಇದೀವಿ ನಾವು. ಇವತ್ತು ಅವ್ರ ಹತ್ರ ನನ್ ಗುಡಾಕೇಶದ ಬಗ್ಗೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದ್ಮೇಲೆ ನಾಳೆ ಶಿವರಾತ್ರಿ ಇದೆ ಅಲ್ವಾ, ನಾಳೆಯಿಂದ ಎಲ್ಲರೂ ಗುಡಾಕೇಶ ಧ್ಯಾನ ಮಾಡೋಣ ಅಂತಂದು ಇದಿದ್ದಾರೆ. ಗ್ರೂಪ್ ಆಗಿ ಮಾಡ್ಬೋದಲ್ಲ ಸರ್ ಗುಡಾಕೇಶ ಧ್ಯಾನ? ಮಾಡ್ಬೋದು. ಗ್ರೂಪ್ ಅಂದ್ರೆ ಹಾ ಸರ್. ಗ್ರೂಪ್ ಆಗಿ ಅಂದ್ರೆ ಸರ್ ಇವಾಗ ಒಂದು 20 ಮೆಂಬರ್ಸ್ ನೈಟ್ ಎಲ್ಲ ಕೂತು ನಾನಿವಾಗ ನನ್ ಫೋನ್ ಅಲ್ಲಿ ಮಾತ್ರ ಆನ್ ಇಟ್ಟು ನಾವೆಲ್ಲರೂ ಒಂದೇ ಕಡೆ ಕುಂತು ನೋಡ್ಕೊಂತ ಮಾಡೋದು. ಮಾಡ್ಬೋದಲ್ಲ ಸರ್? ಅದೇ ನಾಳೆಯಿಂದ ಅವರು ಜಾಯಿನ್ ಆಗ್ತಾರೆ ಸರ್ ನನ್ ಜೊತೆ. ಇನ್ನೂ ಬೆಂಕಿ ಇರ್ತದ. ಹೌದು ಸರ್. ಹೇಳಿದೀನಿ ಸರ್, ನೀವು 1 ಡೇ ಮಾಡಿ ನೋಡ್ರಿ ಅದ್ರದ್ದು ಎನರ್ಜಿ ಹೆಂಗಿರುತ್ತೆ ಅಂತ. ಬಟ್ ನನ್ ಒಳಗ್ಲಿಂದ ಸಂಕಲ್ಪ ಮಾಡ್ಕೊಂಡಿರೋದು ಅವ್ರೆಲ್ಲರೂ ಹೀಗೆ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀನಿ ಸರ್. ಅವ್ರು ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ಅದು. ಅದಕ್ಕೆ ಸರ್ ನಾಳೆಯಿಂದ ನಾವೆಲ್ಲರೂ ಮಾಡ್ತಾ ಇದೀವಿ ಸರ್. ವೆರಿ ಗುಡ್, ವೆರಿ ಗುಡ್. ಬ್ಲೆಸ್ ಮೀ ಸರ್. ಖಂಡಿತ. ನಿಜವಾಗ್ಲೂ ನನ್ ಧ್ಯಾನ ನನ್ನ ಒಂದು ಅಗಳ್ಕೆರೆ ಅಂತ ಸರ್ ನಮ್ಮೂರು. ನಾನು ಸ್ಟಾರ್ಟಿಂಗ್ ನಾನು ಧ್ಯಾನ ಮಾಡುವಾಗ ಸಂಕಲ್ಪ ಮಾಡಿದ್ದೇನಂದ್ರೆ ಧ್ಯಾನ ಅಗಳ್ಕೆರೆ ಆಗ್ಬೇಕು ಅಂತ. ಅದೇ ತರ ಸಾಗ್ತಾ ಇದೆ. ಸೊ ಅದ್ರ ಜೊತೆ ಧ್ಯಾನ ಗುಡಾಕೇಶ ಆಗ್ಬೇಕು ಅಂತಾನು ನಾನು ಅನ್ಕೊಂತ ಇದೀನಿ ಸರ್. ಮತ್ತೆ ಅದೇ ರೀತಿ ನಾ ಪಿರಮಿಡ್ ಸತಿಗೂನು ನಾನು ಕಟ್ಬೇಕು ಅನ್ನುವಾಗ ಮತ್ತೆ ನನ್ನ ಜೊತೆ ಏನ್ ಎಲ್ಲರೂ ಧ್ಯಾನ ಮಾಡ್ತಾ ಇದಾರೆ ಅವರು ಸತಿಗೂ ಪಿರಮಿಡ್ ಕಟ್ಟಿಸ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಅದೆಲ್ಲದನ್ನು ಈಡೇರ್ತಾ ಇದೆ ಸರ್ ಒಂದೊಂದೇ ನಾನು ಏನ್ ಅನ್ಕೊಂತ ಇದ್ದೀನಿ ಅದು. ಸೊ ಇದು ಗುಡಾಕೇಶ ಏನ್ ಎಲ್ಲರಿಗೂ ಎಷ್ಟು ಎನರ್ಜಿ ಕೊಡ್ತಾ ಇದೆ, ಆ ಎನರ್ಜಿದ ಅನುಭವ ಎಲ್ಲರೂ ತಗೊಬೇಕು ಅನ್ನೋದೇ ಸರ್ ನನ್ನ ಉದ್ದೇಶ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಅದು ಕಂಟಿನ್ಯೂ ಆಗ್ಬೇಕು ಸರ್. ಬ್ಲೆಸ್ ಮೀ. ಖಂಡಿತ ಮೇಡಮ್, ಆಗುತ್ತೆ. ಥ್ಯಾಂಕ್ ಯು ಸರ್. ನೀವು ಗುಡಾಕೇಶ ಆದ್ಮೇಲೆ ನಿಮಗೆ ಎಲ್ಲವೂ ಸಾಧ್ಯ ಇದೆ. ಹೇಳಿ ಸರ್ ಅದು ಇನ್ನೊಂದು ಶೇರ್ ಮಾಡ್ಕೊಂತಿದ್ದೆ ಸರ್. ಮೊನ್ನೆ ನಾನು ನಿಮ್ಗೆ ಅದು ಬೆಕ್ಕು ಕಂಡು ಮಾಯ ಆಯ್ತು ಅಂತ ಅಂದ್ನಲ್ಲ ಸರ್. ಒಬ್ರು ಮೇಡಮ್ ಇದ್ರಲ್ಲಿ ಒಂದು ಥಾಟ್ ಬಂದು ಹೇಳಿದ್ರಲ್ಲ ಸರ್, ಸತ್ಯ ಸರ್. ನಾನು ಅವ್ರು ಹೇಳಿದಾದ್ಮೇಲೆ ನಾನು ಅವಲೋಕನ ಮಾಡ್ಕೊಂಡೆ. ನಾನು ಆ ದಿನ ಪೂರ್ತಿ ನಿಜ ನನ್ನ ಒಂದು ಜೀವನ ಹೋರಾಟದ ಮೂಲಕನೇ ನಾನು ಪಡ್ಕೊಂಡಿದ್ದೀನಿ ಸರ್. ಕೊನೆವರೆಗೂ ನಿಂತು ಅಲ್ಲಿವರೆಗೂ ನಾನು ನಿಜವಾಗ್ಲೂ ನಾನು ಅಷ್ಟು ಇದ್ದಿದ್ದಿಲ್ಲ. ನಾನು ಏನ್ ಅನ್ಕೊಂತ ಇದ್ನಿ ಅಂದ್ರೆ ಏನಪ್ಪಾ ನಾನು ಏನೋ ಒಂದು ಪಡಿಬೇಕಾದ್ರೂನು ನಾನು ಇಷ್ಟೊಂದು ಓಡಾಡ್ತಾ ಇದ್ದೀನಿ, ಇಷ್ಟೆಲ್ಲದನ್ನು ಇದನ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಲಾಸ್ಟ್ ಅಲ್ಲಿ ನನಗದು ಸಿಗ್ತಾ ಇದೆ ಸರ್. ಪ್ರತಿಯೊಂದು ನಾನು ಕೊನೆವರೆಗೂ ಅದು ಬಿಡ್ಲಾರ್ದಂಗನೆ ಪಟ್ಟು ಹಿಡಿದು ನಾನು ಅದನ್ನ ಪಡ್ಕೊಬೇಕಂತ ನಿಂತಾಗ ತುಂಬಾ ಟೈಮ್ ತಗೊಳೋದು ಸರ್. ತುಂಬಾ ಟೈಮ್ ತಗೊಂಡ್ ಲಾಸ್ಟ್ ಅಲ್ಲಿ ನನಗೆ ಅದು ಈಸಿಯಾಗಿ ಸಿಕ್ಬಿಡ್ತಾ ಇತ್ತು ಸರ್. ಅವ್ರು ಹೇಳಿದ್ದು ನಿಜ ಸರ್. ನಿಜವಾಗ್ಲೂ ನನ್ಗೆ ಬಹಳ ಖುಷಿ ಆಯ್ತು. ಸರ್ ಹೇಳಿದ್ರು ಮಾರ್ನಿಂಗ್ 6 o'clock ಒಳಗಡೆ ನಿಮ್ಗೆ ಅದ್ರ ಬಗ್ಗೆ ಮೆಸೇಜ್ ಸಿಗುತ್ತೆ ಅಂತೆ. ಬಟ್ ಮೇಡಮ್ ಅವಾಗೆ ಅದು ನನಗೆ ಮೆಸೇಜ್ ಕೊಟ್ಬಿಟ್ರು. ತುಂಬಾ ಖುಷಿ ಆಯ್ತು ಸರ್. ಅವತ್ತೆಲ್ಲ ತುಂಬಾ ಆರಾಮಾಗಿ ಇವತ್ತು ಗುಡಾಕೇಶ ಧ್ಯಾನ ಮಾಡಿದೆ. ಇಲ್ಲಾಂದ್ರೆ ತುಂಬಾ ಭಯದಲ್ಲಿ ಇದ್ಬಿಡ್ತಿದ್ದೆ ಸರ್. ಅವತ್ತೇನಾದ್ರೂ ಶೇರ್ ಮಾಡ್ಕೊಳ್ಳಿಲ್ಲ ಅಂದಿದ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ನನಗೆ ಅವತ್ತು ಸಡನ್ಲಿ ಇಂಟ್ಯೂಷನ್ ಬಂತು ಮೇಡಮ್, ಹಾಗಾಗಿ ಹೇಳಿದ್ವಿ ನಿಮ್ಗೆ. ನಿಜ ಮೇಡಮ್, ನಿಜ. ನೀವ್ ಅವತ್ತು ಹೇಳಿದ ತಕ್ಷಣ ನನ್ನನ್ನು ನಾನೇ ಅವಲೋಕನ ಮಾಡ್ಕೊಂಡಾಗ ಎಷ್ಟೊಂದು ನಾನು ಅದನ್ನೆಲ್ಲದನ್ನು ಹೋರಾಟದ ಮೂಲಕ ಪಡ್ಕೊಂಡಿರೋದಂತೂ 100% ಸತ್ಯ.
ಆ ನನ್ನ ಹೇಳಕ್ಕೆ ಆಗ್ತಾ ಇಲ್ಲ. ಇದು ನನಗೆ ಈ ರೀತಿಯಲ್ಲಿ ನನಗೆ ಮೆಸೇಜ್ ಸಿಕ್ತಲ್ಲ ಅಂತಂದು ತುಂಬಾ ಖುಷಿ ಆಯ್ತು. ನಿಜ ನನಗೆ ಅದು ಮಾತಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮ್ಯಾಮ್. ನಿಜವಾಗ್ಲೂ ನನಗೊಂದು ದಾರಿ ತೋರಿಸ್ಕೊಟ್ರಿ. ಮುಂದೆ ಆದ್ರೂನು ನಂದು ಅದು ಹೋರಾಟ ಖಂಡಿತ ಸರ್. ಅದು ಖುಷಿ. ಇಷ್ಟು ದಿನ ನಾನು ಯೋಚನೆ ಮಾಡ್ತಾ ಇದ್ನಿ, ಯಾಕೆ ನನಗೆ ಈ ತರ ಇಷ್ಟೆಲ್ಲ ಫೇಸ್ ಮಾಡಿ ನಾನು ಪಡ್ಕೊಂತ ಇದ್ದೀನಿ ಅಂತ. ಬಟ್ ಇವಾಗ ನಾನು ಅದರಲ್ಲಿ ಕಂಟಿನ್ಯೂ ನನಗೆ ಮುಂದೆ ಆದ್ರೂನು ನಾನು ಅದೇ ಮಾಡ್ತಾ ಇದ್ದೀನಿ ಮೇಡಮ್. ಇವಾಗ ನನ್ಗೆ ಅದು ಪ್ರೊಸೆಸ್ ನಡೆದಿದೆ. ನಾನು ಏನು ನನ್ನ ಮನೆ ಕಟ್ಟಿಸ್ತಾ ಇದ್ದೀನಿ ಅದಕ್ಕೆಲ್ಲ ಲೋನ್. ನಾನು ಇದಕ್ಕಿಂತ ಮುಂಚೆ ನಾನು ಮನೆ ಕಟ್ಟಿಸುವಾಗ ಲೋನ್ ಅಪ್ಲೈ ಮಾಡಿದಾಗ 6 ತಿಂಗಳ ಕಾದಿದ್ದೀನಿ ಮೇಡಮ್. ನನಗೆ ಲೋನ್ ಕೊಡೋರು ಬ್ಯಾಂಕರ್ ಸತ್ತಿಗೂ ನಿಮ್ಗೆ ಲೋನ್ ಕೊಡೋದಿಲ್ಲ, ಬರೋದಿಲ್ಲ ನಿಮ್ಗೆ ಲೋನ್. ಮತ್ತೆ ನಾನು ಬ್ಯಾಂಕ್ ಚೇಂಜ್ ಮಾಡಿ ಇನ್ನೊಂದು ಬ್ಯಾಂಕಿಗೆ ಹಾಕೊಂಡು ಅಲ್ಲ ಅಪ್ಲೈ ಮಾಡಿ ಮತ್ತೆ ಲೋನ್ ತಗೊಂಡೆ. ನನಗೆ ಮಧ್ಯದಲ್ಲಿ ಕೊಡ್ಸೋ ಆಫೀಸರ್ ಅಯ್ಯೋ ಆ ಅಮ್ಮಗೆ ಏನ್ ಲೋನ್ ಸಿಗೋದಿಲ್ಲ ಬಿಡು ಅಂತ ಗೇಲಿ ಮಾಡಿದ್ರು ಮೇಡಮ್. ಆಮೇಲೆ ನಾನು ಅದು ಲೋನ್ 15 ಲಕ್ಷದ ಲೋನ್ ಪಡ್ಕೊಂಡಾದ್ಮೇಲೆ ಅವರೇ ಅಪ್ರಿಸಿಯೇಟ್ ಮಾಡಿದ್ರು. ಅದು 6 ಮಂತ್ ವರೆಗೂ ಹೋರಾಟ ಮಾಡಿದ್ದೀನಿ ಮ್ಯಾಮ್. ವಾವ್ ಮೇಡಮ್, ಸೂಪರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕಾವ್ಯ ಮೇಡಮ್ ಮಾತಾಡಿ. ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡಿ ಬೇಗ ಮಾತಾಡಿ, ಟೈಮ್ ಆಗಿದೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಾತಾಡಿ. ಮೇಡಮ್ ಮಾತಾಡಿ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಧ್ಯಾನ ಮಾಡ್ತಾ ಇದ್ನಲ್ಲ ಸರ್ ಅವಾಗ. ನಮಸ್ತೆ ಸರ್. ಹೇಳಿ. ಏನು ಧ್ಯಾನ ಮಾಡ್ತಾ ಇರುವಾಗ? ಧ್ಯಾನ ಮಾಡ್ತಾ ಇದ್ದೆ ಸರ್. ನನ್ನ ಬಾಡಿಯಿಂದ ಇಬ್ರು ಹೊರಗಡೆ ಹೋದಂಗ ಆಯ್ತು ಸರ್. ಮುಂದೆ ನೋಡಿದೆ ಸರ್ ಆತ್ಮಾದೇವಿ ಕಂಡ್ರು ಸರ್. ನನಗೆ ಅಷ್ಟೇ ಕಾಣಿಸಿದ್ದು ಸರ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಸರ್. ಓಕೆ, ಹೇಗಿದೆ ಆರೋಗ್ಯ ಈಗ? ಚೆನ್ನಾಗಿದ್ದೀನಿ ಸರ್. ಅದೇ ಬರ್ಬೇಕು ಮಾತು. ಸರ್ ನಮಸ್ಕಾರ ಸರ್. ಹೇಳಿ ಮೇಡಮ್. ಸರ್ ಅವರೆಲ್ಲರೂ ಹೇಳ್ತಾ ಇದ್ರಲ್ಲ ನಂಗೆ ಹಂಗೆ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ, ಚಾಲೆಂಜಸ್, ಕೈ ನೋವು, ಕಾಲು ನೋವು ಅಂತೆಲ್ಲ ಹೇಳ್ತಾ ಇದಾರಲ್ಲ ಸರ್. ನಂಗೆ ಏನು ಚಾಲೆಂಜಸ್ ಇಲ್ಲ ಸರ್. ಆರಾಮಿದ್ದೀನಿ. ಕೈ ನೋವು, ಬೆನ್ನು, ಕಾಲು ನೋವು ಏನಿಲ್ಲ. ಅಂದ್ರೆ ಈ ನಡುವೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ 5 ದಿನ ಆದ್ಮೇಲೆ 1 ದಿನ ಮಾತ್ರ ಮಲಗ್ಬಿಟ್ಟೆ. 1 ತಿಂಗಳಾಯ್ತು ಕರೆಕ್ಟ್ ಆಗಿ ನಾನು ಸ್ಟಾರ್ಟ್ ಮಾಡಿ. 1 ದಿನ ಯಾಕೋ ನಿದ್ದೆ ಜಾಸ್ತಿ ಹಿಡಿದು ಮಲಗ್ಬಿಟ್ಟೆ ಸರ್. ಹೋಗೇ ಮಲಗ್ಬಿಟ್ಟೆ, ಆಗ್ಲಿಲ್ಲ. ಆಮೇಲಿಂದ ಏನೇನು ತೊಂದ್ರೆ ಇಲ್ಲ. ಮತ್ತೆ ಈ ನಡುವೆ ಸ್ವಲ್ಪ ನಿದ್ದೆ ಅರ್ಧ ರಾತ್ರಿ ಆದ್ಮೇಲೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಅಂದ್ರೆ ಕೂತಲ್ಲೇ, ಅದೇ ಇವಾಗ ಕೂತಲ್ಲೇ ಸ್ವಲ್ಪ ನಿದ್ದೆ ಆಗ್ಬಿಡ್ತಾ ಇದೆ. ಬಿಟ್ರೆ ಏನು ಚಾಲೆಂಜ್ ಇಲ್ಲ. ಅದಕ್ಕೆ ನನಗೆ ಇಫೆಕ್ಟ್ ಅವ್ರ ತರ ಇಫೆಕ್ಟ್ ಆಗ್ತಾ ಇಲ್ವಾ ಅಂತ ಅನ್ಸ್ತಾ ಇದೆ ಸರ್. ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಚೈತ್ರಾ ಮೇಡಮ್ ಮಾತಾಡಿ. ಎಲ್ಲ ಮಾಸ್ಟರ್ಸ್ಗೆ ನಮಸ್ತೆ. ಸರ್ ಇವಾಗ 10 ಗಂಟೆಗೆ ಸ್ವಲ್ಪ ಬ್ಯಾಂಡ್ ಏನಾಯ್ತು ಗೊತ್ತ್ರಿ, ಕಣ್ಣಾಗೆಲ್ಲ ನೀರ್ ಬರಾಕ್ತಾವ್ರಿ. ಆಮೇಲೆ ಅದ್ ನಾಗರಾಜ ಬಂದ್ ಎಲ್ಲಾ ಕಣ್ಣೀರ್ ಒರ್ಸಾತೈತಿ. ವೆರಿ ಗುಡ್. ಆಮೇಲೆ ನಿನ್ನೆ ರಿಯಲಿ ಎದ್ರಿಗ್ ಹೊಂಟಿನ್ರಿ ಫೋನ್ ಮಾತಾಡ್ಕೊತ. ರಿಯಲಿ ದೊಡ್ಡ ಫಸ್ಟ್ ಏನ್ ಹೋಗಿತ್ತಂದ್ರೆ ಅದೇ ಹೋಗ್ಬಿಡ್ತ್ರಿ. ಅದು ಹೆಂಗ್ ಹೊಂಟದ್ ಗೊತ್ತೇನ್ರಿ, ಎಷ್ಟು ಸ್ಲೋ ಹೊಂಟಿತ್ರಿ ಅದು. ನನಗ ಹೆದ್ರಿಕ್ ಬಂದು ಆಮೇಲೆ ಈ ಕಡೆ ಬಂದೇರಿ ನಾವು. ಆಮೇಲೆ ನಮ್ಮ ಮನಿಯವರು ಮೊನ್ನೆ ಒಂದು ಕರಿ ದಾರ ಕಟ್ಟಿದ್ರಿ ಕಾಲಿಗೆ. ಅದೇ ನಾಗರಾಜ ಬಂದ್ ಏನ್ ಮಾಡ್ತ್ರಿ, ಅದು ಬಿಚ್ಚಿ ಬೇರೆ ದಾರ ಕಟ್ತೀನಿ. ವೆರಿ ಗುಡ್. ಅದಕ್ಕೆ ಇದು ಹಿಂಗೇನ ಅಂತ ಅನ್ಕೊಂಡ್ಯಾರಿ ನಾನು. ಇದೆ ಮೇಡಮ್, ನಿಮಗೆ ವಿಶೇಷ ಅನುಗ್ರಹ ಇದೆ. ಹೌದ್ರಿ. ಇವಾಗ ನೋಡ್ರಿ ಎಷ್ಟ್ ಅಳು ಬರಾತ್ಬಿಟ್ಟೈತ್ರಿ. 2 ಕಣ್ಣ ನೀರ್ ಹೊಂಟ್ಬಿಟ್ಟಾವು. ನಾಗರಾಜ ಒರೆಸ್ತಾನ್ರಿ ಹಿಂಗ. ಅದಕ್ಕೆ ಸಾಂಗ್ ಕೇಳ್ಕೊತ ನೀರ್ ಹೊಂಟ್ಬಿಟ್ಟಾವ್ರಿ ಹಿಂಗೆ. ಏನ್ ಅಳ್ಬಾರ್ದು, ಇವಾಗ ಫುಲ್ ಖುಷಿಯಾಗಿರ್ಬೇಕು ನೀವೀಗ. ಆದ್ರೂ ನೀರ್ ಹಂಗ ತಾವೇ ಅಷ್ಟು ಹೊಂಟ್ಬಿಟ್ಟಾವ್ರಿ ಅವು. ಎಷ್ಟು ತಿಂಗಳಾಯ್ತು ಈಗ? ಮುಗೀತ್ರಿ 7 ಮಂತ್ ಮುಗೀತ್ರಿ. 8ನೇ ಸ್ಟಾರ್ಟ್ ಆಯ್ತ್ರಿ ಇವತ್ತು 8. ವೆರಿ ಗುಡ್. ಗುಡಾಕೇಶ ಮಾಡ್ತಾ ಇದೀರಿ. ಅವ್ರಿಗೆ ಹೇಳ್ಯಾರಿ ಮಲ್ಕೋತೇ ಇಲ್ಲ ಅಂದ್ರ ಆಯ್ತಾ ಮಲ್ಕೋತಿಲ್ಲ ಅಂತ ಹೇಳಿನ್ರಿ. ಅದು ಅದೇ ಪಾಪನು ನಾಳೆಗೆ ಬರೀ ಇದೇ ಮಾಡ್ತೇನೋ ಅನಿಸ್ತೈತಿ. ಅಲ್ಲ, ನಿಮ್ಮ ಪಾಪುನ ಗುಡಾಕೇಶ ಮಾಡ್ಬಿಟ್ರಲ್ಲ ಅಂತ. ರಾತ್ರಿ ಎಲ್ಲ ಕಣ್ ತಕೊಂಡ್ ಹಿಂಗೆ ಕುಲ್ತೈತಿ ಅನ್ನಿಸ್ತೈತ್ರಿ. ಅಮ್ಮಗೇನ್ ಕೆಲಸ ಐತೋ ಇಲ್ಲೋ ಯಾವಾಗ ನೋಡಿದ್ರೆ ನನಗೂ ಕರೆ ಅನ್ನಿಸ್ತೈತ್ರಿ. ಹಂಗೆ ಓಡಾಡ್ತಿರ್ತೈತ್ರಿ ಅದು.
ನಾನೇ ಏನಂತೀನಿ ಹೊಲ್ಕೊ ಬಂಗಾರ ಅಂತೀನಿ. ವೆರಿ ಗುಡ್, ಸೂಪರ್. ಓಕೆ ಮೇಡಮ್. ಏನ್ ತಲೆ ಕೆಡ್ಸ್ಕೋಬೇಡಿ, ಆರಾಮ್ಸೆ ಇರ್ಬೇಕಾ? ಖುಷಿ ಹಾ ಖುಷಿ. ಸರಿ. ವೆರಿ ಗುಡ್. ಓಕೆ ಮಾಸ್ಟರ್ಸ್. ಶಿವಲೀಲಾ ಮಾಸ್ಟರ್, ಏನ್ ತಲೆ ಕೆಡ್ಸ್ಕೋಬೇಡಿ. ಸದ್ಗತಿ ಆಗಿದೆ ಅವರಿಗೆ, ನೀವು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳ್ಬಾರ್ದು ಅವ್ರಿಗೆ. ಓಕೆನಾ ಮೇಡಮ್? ಮತ್ತೆ ಬರಲ್ಲ, ಬಂದ್ರೆ ಹೇಳಿ ಅಷ್ಟೇ, ಬರಬೇಡಿ ಅಂತ ಹೇಳ್ಬೇಕು, ಆಯ್ತಾ? ಬರಬೇಡಿ, ನಿಮಗೆ ಸದ್ಗತಿ ಆಗಿದೆ, ಹೋಗಿ ಅಂತ. ಓಕೆ ಮಾಸ್ಟರ್.